ಕ್ವಶನ್ ಪೇಪರ್ ಎಷ್ಟನೇದಿದೆ? ನೀವು ಜೋರ್ಲೆ ಮಾತಾಡ್ರಿ, ಅದ್ರ ಬಗ್ಗೆ ಏನು ಫೀಲ್ ಮಾಡ್ಕೋಕ್ ಹೋಗ್ಬೇಡ್ರಿ. ಅದು ಜಸ್ಟ್ ನಮ್ಮ ಆ್ಯಪ್ ಒಳಗೆ ಹಾಕಾಕ ರೆಕಾರ್ಡಿಂಗ್ ಐತಿ. ನಿಮ್ಮಷ್ಟಿಗೆ ನೀವು ನಾರ್ಮಲ್ ಆಗಿ ಕ್ಲಾಸ್ ಕೇರ್. ಎಷ್ಟನೇದು ಕ್ವಶನ್ ಪೇಪರ್? 8ನೇ. ಮೊದಲನೇ ಕ್ವಶನ್ ಏನೈತಿ? ಎವರೇಜ್ ಐತಿ. ರೆಗ್ಯುಲರ್ ಡೈಲಿ ಬರ ಐತಿ ಇಲ್ಲ ಕ್ವಶನ್ ಇದೆ. ಆನ್ಸರ್ ಬಿಡಿಸ್ತೀರ? ಟ್ರೈ ಮಾಡಿ ಪಟ್ನ. ಎಷ್ಟು ಇದೆ? 30. ಇದ್ರ ಬಗ್ಗೆ ನಾವ್ ಏನಾರೇ ವಿಚಾರ ಮಾಡುವಂತ ಅವಶ್ಯಕತೆ ಐತೇನ? ಇಲ್ಲ. ಏನ್ ಕೇಳರು? ಸರಾಸರಿ. ಏನ್ ಕೇಳಿದರು? ಸರಾಸರಿ. ಸರಾಸರಿ ಫಾರ್ಮುಲಾ ಏನ್ರಿ? ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಅದೆಲ್ಲ ಫಾರ್ಮುಲಾ ಹಚ್ಚುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲಾ ಕೊಟ್ಟಂತ ಸಂಖ್ಯೆಗಳು ಏನ್ದಾವ್ರಿ? ಸೀರಿಯಲ್ ವೈಸ್ ಅದಾವ್. ಏನಿದಾವು? ಸೀರಿಯಲ್ ವೈಸ್ ಅದಾವ್. ಅಂದ್ರೆ ಈ ಕಡೆಯಿಂದ ಒಂದ ಏನಾಯ್ತ್ರಿ? ಕ್ಯಾನ್ಸಲ್. ಈ ಕಡೆಯಿಂದ ಒಂದ ಕ್ಯಾನ್ಸಲ್ ಆಯ್ತು. ಉಳಿತ ಎಷ್ಟ್ರಿ? 30. ಆನ್ಸರ್ ಎಷ್ಟ್ರಿ? 30. ಇದ್ರ ಬಗ್ಗೆ ಏನಾರ ಬಿಡಿಸೋ ಅವಶ್ಯಕತೆ ಐತಿ? ಡೈಲಿ ಕ್ವಶನ್ ಪೇಪರ್ ಬರತೈತಿಲ್ಲ. ಸರಾಸರಿ ಇದು ಬರ ಐತಿ. ಇದಕ್ಕೆ ಏನ್ ಕೇಳ್ತಾರ್ರಿ? ಮೊತ್ತ. ಏನ್ ಕೇಳ್ತಾರು? ಮೊತ್ತ. ಇದೆಲ್ಲರಿಗೂ ಗುರ್ತೈತ್ಲ ಇವಾಗ. ಒಂದು ಕ್ವಶನ್ ಫಿಕ್ಸ್ ಆತ್ಲ ಇವಾಗ. ಎರಡನೇ ಕ್ವಶನ್ ಏನೈತಿ ನೋಡ್ರಿ? ಬೋರ್ಡ್ ಮಾಸ್. ಏನೈತಿ? ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಒಳಗೆ ಎಲ್ಲಾನು ಕೇಳಿಲ್ಲ. ಅವ್ರ ಏನ್ ಕೇಳ್ರಿ? 11, 13, 17, 19. 11, 13, 17, 19 ಎಲ್ಲಾ ಕಡೆ ಬಿಡಿಸ್ತಾನಾಗ ಏನೈತಿ? 0 ಐತಿ. 0 ಐತಿ ಅಂದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು? ಸರಳ ಎಲ್ಲಾನು ಕೂಡಿಸ್ಬೇಕು. ಕೂಡಿಸ್ರಿ ಎಷ್ಟಾಗ್ತೈತಿ? ಎಷ್ಟಾಗ್ತೈತಿ? ಆಪ್ಷನ್ ಸಿ. ಏನೈತಿ? ಆಪ್ಷನ್ ಸಿ. ನೆಕ್ಸ್ಟ್ SCF ಕೇಳ್ಯಾರ. ಏನ್ ಕೇಳ್ರಿ? SCF. ಬಿಡಿಸ್ರಿ. ಆನ್ಸರ್ ಎಷ್ಟು? 1. ಎಷ್ಟ? 1. ನಮಗ SCF ಕೇಳಿದ್ರಂದ್ರ ಏನ್ ಕೇಳಿದ್ರಂದ್ರ SCF ನಾವು ಕನ್ನಡದಾಗ ಏನಂತೀವಿ? ಮ ಸ ಅ. ಒಂದೊಂದ್ಸಲ ಇತರದ ನಿಮ್ ಎಕ್ಸಾಮ್ದಾಗ ನೆಕ್ಸ್ಟ್ ಕ್ವಶನ್ ಪೇಪರ್ ಹೋದಂಗ ಏನ್ ಕೇಳ್ತಾರಂದ್ರ ಫುಲ್ ಫಾರ್ಮ್ ಕೇಳ್ತಾರ್ರಿ. ಏನ್ ಕೇಳ್ತಾರು? ಫುಲ್ ಫಾರ್ಮ್. ಕನ್ನಡದಾಗ ಏನಂತೀವಿ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ. ಇಂಗ್ಲಿಷ್ ಒಳಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಮಗ್ ಏನ್ ಕೇಳಿದಾರ ಅಂದ್ರ SCF ಅಂದ್ರೆ ಏನ್ರಿ? ಕೊಟ್ಟಂತಹ ಏನ್ರಿ? ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಏನಿರ್ಬೇಕಪ್ಪ ಅಂದ್ರ ಒಂದೇ ಮಗ್ಗಿಯಲ್ಲಿ ಇರ್ಬೇಕು. ಯಾವ ಮಗ್ಗಿಯಲ್ಲಿ ಇರ್ಬೇಕು? ಒಂದೇ ಮಗ್ಗಿಯಲ್ಲಿ ಇರ್ಬೇಕು. ನಮಗೇನ್ ಕೊಟ್ಟಾರ? 4 ಮತ್ತು 5. 4 ಮತ್ತು 5 ಯಾವ ಮಗ್ಗಿ ಆಗದವ್ರಿ? ಯಾವ್ದ ಮಗ್ಗಿ ಒಳಗ್ ಬರುದಿಲ್ಲ. ಯಾವ್ದ ಮಗ್ಗಿ ಒಳಗ್ ಬರ್ಲಿಕ್ಕಂದ್ರ ಅದಕ್ಕೆ ಆನ್ಸರ್ ಏನಾಗಿರ್ತೈತ್ರಿ? 1. ಏನಾಗಿರ್ತದ? 1. ನೆಕ್ಸ್ಟ್ LCM ಬಿಡಿಸ್ರಿ. ಮೊದಲ ನಾವು 2 ಬರಿತೀವಿ. ನೆಕ್ಸ್ಟ್ ಏನ್ ಬರಿತೀವಿ? 3 ಬರಿತೀವಿ. ನೆಕ್ಸ್ಟ್ ಏನ್ ಬರಿತೀವಿ? 5. ಇದ್ರ ದೊಡ್ಡ ಸಂಖ್ಯೆ ಯಾವ್ದೈತ್ರಿ? 5. 5ರ ಮಗ್ಗಿ ಬರೀನು. 5 1 5, 5 2 10, 5 3 15, 5 4 20, 5 5 25, 5 6 ಎಷ್ಟ್ರಿ? 30. 3ರ ಮಗ್ಗಿಯಾಗ 10 ಐತಿ? ಇಲ್ಲ. 3ರ ಮಗ್ಗಿಯಾಗ 15 ಐತಿ? ಐತಿ. ಆದ್ರೆ 2ರ ಮಗ್ಗಿಯಾಗ 15 ಐತೇನ? ಇಲ್ಲ. ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ 3ರ ಮಗ್ಗಿಯಾಗ 20 ಐತಿ? ಇಲ್ಲ. 3ರ ಮಗ್ಗಿಯಾಗ 25 ಐತಿ? ಇಲ್ಲ. 3ರ ಮಗ್ಗಿಯಾಗ 30 ಐತಿ? ಐತಿ. 2ರ ಮಗ್ಗಿಯಾಗ 30 ಐತೆ ಇಲ್ಲ? ಬಿಡಿ ಸ್ಥಾನದಲ್ಲಿ 0 ಅಥವಾ ಸಮಸಂಖ್ಯೆ ಇದ್ದು ಅಂದ್ರೆ ಆ ಎಲ್ಲಾ ಸಂಖ್ಯೆ ಯಾವ ಮಗ್ಗಿಯಾಗ ಬರ್ತಾವ್ರಿ? 2ರ ಮಗ್ಗಿಯಾಗ. ಯಾವ ಮಗ್ಗಿಯಾಗ? 2ರ ಮಗ್ಗಿಯಾಗ. ಆಪ್ಷನ್ ಏನ್ರಿ? ಡಿ. ಆಪ್ಷನ್ ಡಿ. ಇದೆಲ್ಲ ಮಾಡೋಕಿತ್ತು ನಾವು ಹಿಂಗೂ ಚೆಕ್ ಮಾಡ್ಬೋದ್ಲ. ಏನ್ದವ್ರಿ? 2 3 5. ಈಗ ನಾ ಯಾವ ಸಂಖ್ಯೆ ತಗೋತನು? 3 ತಗೋತೇನೆ. ಯಾವ ತಗೋತೇನ್ರಿ? 3. 2ರ ಮಗ್ಗಿ 3ರ ಮಗ್ಗಿ ಒಳಗ 5 ಐತಿ? ಇಲ್ಲ. 3ರ ಮಗ್ಗಿಯಾಗ 10 ಐತಿ? ಇಲ್ಲ. 3ರ ಮಗ್ಗಿಯಾಗ 20 ಐತಿ? ಇಲ್ಲ. 3ರ ಮಗ್ಗಿಯಾಗ ಏನೈತಿ? 30. ಈಗ 3ರ ಮಗ್ಗಿಯಾಗ 30 ಐತಿ ಅಂದ್ರೆ 5ರ ಮಗ್ಗಿಯಾಗ 30 ಐತಿ? ಐತಿ. 2ರ ಮಗ್ಗಿಯಾಗ 30 ಐತಿ? ಐತಿ. ಈ ಎಲ್ಲ ಏನ್ ಸಂಖ್ಯೆ ಕೊಟ್ರಲ್ಲ 2 3 5 ಅದೇನಾದ್ರೂ LCM ಆಗ್ಬೇಕಾಗಿತ್ತಂದ್ರ ಏನಾಗ್ಬೇಕಾಗಿತ್ತಂದ್ರ ರೀ? LCM ಆಗ್ಬೇಕಾಗಿತ್ತು. ಆನ್ಸರ್ ಆಗ್ಬೇಕಾಗಿತ್ತಂದ್ರ ಈ ಎಲ್ಲಾ ಮಗ್ಗಿ ಒಳಗೆ ಏನಿರ್ಬೇಕ್ರಿ? ಆನ್ಸರ್ ಇರ್ಬೇಕು. ಏನಿರ್ಬೇಕು? ಆ ಎಲ್ಲಾ ಮಗ್ಗಿ ಒಳಗೆ ಏನಿರ್ಬೇಕು? ಆನ್ಸರ್ ಇರ್ಬೇಕು. ನೆಕ್ಸ್ಟ್ ಬಿಡಿಸ್ರಿ. ಕ್ವಶನ್ ಕಾಣಿಸೈತಿಲ್ಲ ಎಲ್ಲರಿಗೂ? ಎಷ್ಟ? ನಿಮಗೆಲ್ಲ ಗುರ್ತೈತಿ. ಇವಾಗ 30% ಅಂದ್ರ ಇದನ್ನ ನಾವು 30 ಬಾಗ್ಲೆ ಎಷ್ಟು ಬರಿತೀವ್ರಿ? 100. 30 ಬಾಗ್ಲೆ ಎಷ್ಟ್ರಿ? 100. 30% ಅಂದ್ರೆ ಎಷ್ಟ್ರಿ? 30 ಬಾಗ್ಲೆ 100. ಯಾವ್ದ ಒಂದ್ ಸಂಖ್ಯೆ ಮುಂದ ಶೇಕಡಾ ಚಿಹ್ನೆ ಇತ್ತಂದ್ರ ಶೇಕಡಾ ಚಿಹ್ನೆ ಅರ್ಥ ಏನ್ರಿ? ಬಾಗಿಲೆ 100. ಬಾಗಿಲೆ 100. ಮುಂದೇನೈತಿ? ಆಫ್ ಐತಿ. ಆಫ್ ಅಂದ್ರೆ ಏನ್ರಿ? ಇಂಟು. ಆಫ್ ಅಂದ್ರೆ ಏನ್ರಿ? ಇಂಟು. ಕನ್ನಡದಾಗ ಏನ್ ಕೊಡ್ಬೋದು? ರ ವ ಳ ಅಥವಾ ಏನ್ ಕೊಟ್ಟಿರ್ತಾರಿ? ದ. ಈ ಎಲ್ಲಾ ತರ ಅರ್ಥ ಏನ್ರಿ? ಗುಣಿಸು. ಏನ್ರಿ?
ಗುಣಿಸು ಎಷ್ಟು ಕೊಟ್ಟಾರಿ ನೆಕ್ಸ್ಟ್ 60 ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ಬರಿಬೋದ್ರಿ 1 ನೆಕ್ಸ್ಟ್ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಅದು 6 ಮೂರ್ಲೆ ಎಷ್ಟು ರೀ 18 6 ಮೂರ್ಲೆ ಎಷ್ಟು 18 ಇದು ಕ್ವಶನ್ ಈಜಿ ಐತೋ ಇಲ್ಲೋ ನಾವ್ ಇವಾಗ 5 ಕ್ವಶನ್ ಬಿಡಿಸಿದ್ರೆ 5 ಕ್ವಶನ್ ಏನಿದಾವ್ರಿ ಈಸಿನೇ ಅದಾವ ನೆಕ್ಸ್ಟ್ 6ನೇ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಬಿಡಿಸ್ರಿ ಫಸ್ಟ್ ಕ್ವಶನ್ ಓದ್ರಿ ಸಮಾಧಾನದಲ್ಲಿ ಏನೈತಿ 1 ಗಂಟೆ ಮತ್ತು 45 ನಿಮಿಷವನ್ನ ಸರಳ ರೂಪದಲ್ಲಿ ವ್ಯಕ್ತಪಡಿಸಿ ಯಾವ ರೂಪದಲ್ಲಿ ಸರಳ ರೂಪ ಅಂದ್ರ ಇಂಗ್ಲಿಷ್ ಒಳಗ ಏನಂತಾರೋ ಸಿಂಪ್ಲೆಸ್ಟ್ ಫಾರ್ಮ್ ಅಂತಾರು ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಏನ್ರಿ ಅದ್ರದ್ ನಾವೇನ್ ಬರಿಬೇಕು ಅನುಪಾತ ಬರಿಬೇಕು ಅನುಪಾತ ಅಂದ್ರೆ ಇಂಗ್ಲಿಷ್ ಒಳಗೆ ಏನಂತಾರ್ರಿ ರೇಷಿಯೋ ಏನಂತಾರ್ರಿ ರೇಷಿಯೋ ಈಗ ಫಾರ್ ಎಕ್ಸಾಂಪಲ್ ನಮಗ್ ಕಡ್ತಾ ಹೊಡಿಬೇಕಾಗಿತ್ತಂದ್ರೆ ನಿಮ್ಗೆಲ್ಲಾ ಗುರ್ತೈತಿ ಈ ಕಡೆ ಕೇಳ್ರಿ ಕಡ್ತಾ ಹೊಡಿಬೇಕಾಗಿತ್ತಂದ್ರ ಇಲ್ಲಿ ಏನಾದ್ರೂ ನಿಮಿಷ ಕೊಟ್ಟಿರ ಅಂದ್ರೆ ಇಲ್ಲಿ ಕೆಳಗೂ ಏನ್ ಕೊಡ್ಬೇಕ್ರಿ ನಿಮಿಷ ಕೊಡ್ಬೇಕು ಹೌದು ಇಲ್ಲ ಇಲ್ಲಿ ಗಂಟೆ ಕೊಟ್ಟಿರಂದ್ರೆ ಕೆಳಗೆ ಏನ್ ಕೊಡ್ಬೇಕ್ರಿ ಗಂಟೆ ಕೊಡ್ಬೇಕು ಮ್ಯಾಲ ಕಿಲೋಮೀಟರ್ ಕೊಟ್ಟಿರಂದ್ರೆ ಕೆಳಗೂ ಕೂಡ ಏನ್ ಕೊಡ್ಬೇಕ್ರಿ ಕಿಲೋಮೀಟರ್ ಕೊಡ್ಬೇಕು ಮ್ಯಾಲ ಮೀಟರ್ ಕೊಟ್ಟಿರಂದ್ರೆ ಇಲ್ಲೂ ಕೂಡ ಕೆಳಗೆ ಏನ್ ಕೊಡ್ಬೇಕ್ರಿ ಮೀಟರ್ ಕೊಡ್ಬೇಕು ಮ್ಯಾಲ ಸೆಂಟಿಮೀಟರ್ ಕೊಟ್ಟಿರಂದ್ರೆ ಕೆಳಗ್ ಕೂಡ ಏನ್ ಬರಿಬೇಕ್ರಿ ಸೆಂಟಿಮೀಟರ್ ಬರಿಬೇಕು ಅಂದ್ರ ನಾವ್ ಕಡ್ತಾ ಹೊಡಿಬೇಕಾಗಿತ್ತಂದ್ರ ಕೊಟ್ಟಂತ ಎರಡು ಏನಿರ್ಬೇಕ್ರಿ ಒಂದೇ ರೂಪದಲ್ಲಿ ಇರ್ಬೇಕು ಯಾವ ರೂಪದಲ್ಲಿ ಇರ್ಬೇಕು ಒಂದೇ ರೂಪದಲ್ಲಿ ಇರ್ಬೇಕು ಆದ್ರೆ ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ಫಸ್ಟ್ ಏನ್ ಕೊಟ್ಟಾರಿ ನಮಗ 1 ಅವರ್ ಕೊಟ್ಟಾರ ಏನ್ ಕೊಟ್ಟಾರಿ 1 ಅವರ್ ಕೊಟ್ಟಾರು ನೆಕ್ಸ್ಟ್ ಏನ್ ಕೊಟ್ಟಾರಿ 45 ನಿಮಿಷ ಕೊಟ್ಟಾರ ಏನ್ ಕೊಟ್ಟಾರಿ 45 ನಿಮಿಷ ಇವಾಗ 1 ಗಂಟೆ ಅಂದ್ರೆ ಎಷ್ಟು ನಿಮಿಷ ರೀ 60 ನಿಮಿಷ ಆ ನಂತರ 45 ನಿಮಿಷ ಎರಡೂ ಒಂದೇ ರೂಪಕ್ಕೆ ಬಂದುನೋ ಇಲ್ಲೋ ಇವಾಗ ಎರಡು ಏನದು ರೀ ಒಂದೇ ರೂಪಕ್ಕೆ ಬಂದು ಇದು ಕೂಡ ನಿಮಿಷ ಅದ ಇದು ಕೂಡ ಏನದ ರೀ ನಿಮಿಷ ಅದ ಇವಾಗ ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ ಯಾವ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತಂದ್ರ ಏನ್ರಿ 0 ಅಥವಾ 5 ಇತ್ತಂದ್ರ ಆ ಎಲ್ಲಾ ಸಂಖ್ಯೆಗಳು ಯಾವ ಮಗ್ಗಿ ಒಳಗೆ ಬರ್ತಾವ್ರಿ 5 ಮಗ್ಗಿ ಯಾವ ಮಗ್ಗಿ 5 ಮಗ್ಗಿ ತಿಳಿಯತೈತಿ ಇಲ್ಲೋಪಿ ಆ ಎಲ್ಲಾ ಸಂಖ್ಯೆ ಯಾವ ಮಗ್ಗೆ ಬರ್ತಾವ್ರಿ 5 ಮಗ್ಗಿ ನೆಕ್ಸ್ಟ್ 5 ಒಂದ್ಲೆ 5 ಎಷ್ಟ್ರಿ 5 ಒಂದ್ಲೆ 5 ಎಷ್ಟು ಉಳಿತ್ರಿ 1 ಉಳಿತು 5 ಎರಡ್ಲೆ ಎಷ್ಟ್ರಿ 10 ನೆಕ್ಸ್ಟ್ 5 ಎಷ್ಟ್ಲೆ ರೀ 5 9 ಎಷ್ಟ್ಲೆ ರೀ 5 9 ನೆಕ್ಸ್ಟ್ 12 ಮತ್ತು 9 ಯಾವ್ದಾರಿ ಮಗ್ಗಿ ಒಳಗೆ ಬರ್ತಾವೇನ ಎಷ್ಟ್ಲೆ ರೀ 3 4 3 3 ಆನ್ಸರ್ ಎಷ್ಟ್ರಿ 4:3 4:3 ತಿಳಿಯತೈತೋ ಇಲ್ಲೋ ಕ್ವಶನ್ ಓದ್ರಿ ನಮಗ ಏನ್ ಕನ್ನಡಿ ಅಂದ ನೋಡ್ರಿ ವರ್ಷ ಏನ್ ಕೇಳಿದನ್ರಿ ವರ್ಷ ನಿಮಗೆಲ್ಲ ನಮ್ಮ ಮಣ್ಣು ಹೇಳಿದ ಪ್ರಕಾರ SI is equal to ಫಾರ್ಮುಲಾ ಏನ್ ಬರ್ತದ್ರಿ P into T into R/100 ಈ ಫಾರ್ಮುಲಾ ಅಂತೂ ಗೊತ್ತೈತೆ ಇಲ್ಲ ಆ ನಂತರ P ಅಂದ್ರೆ ಏನ್ರಿ ಅಸಲು P ಅಂದ್ರೆ ಏನ್ರಿ ಅಸಲು T ಅಂದ್ರೆ ಏನ್ರಿ ಸಮಯ R ಅಂದ್ರೆ ಏನ್ರಿ ದರ R ಅಂದ್ರೆ ಏನ್ರಿ ದರ ನೆಕ್ಸ್ಟ್ SI ಅಂದ್ರೆ ಏನ್ರಿ ಸರಳ ಬಡ್ಡಿ SI ಅಂದ್ರೆ ಏನ್ರಿ ಸರಳ ಬಡ್ಡಿ SI ಅಂದ್ರೆ ಏನ್ರಿ ಸರಳ ಬಡ್ಡಿ ಆ ನಂತರ ನಮಗ ಟೈಮ್ ಅನ್ನ ಎದ್ರೋ ಕೊಟ್ಟಿರ್ತಾರಿ ವರ್ಷದ ಕೊಟ್ಟಿರ್ತಾರೋ ಎತ್ರ ಕೊಟ್ಟಿರ್ತಾರಿ ವರ್ಷ ಕೊಟ್ಟಿರ್ಕಿಲ್ಲ ಅಂದ್ರೆ ಎತ್ರ ಕೊಡ್ತಾರಿ ತಿಂಗಳು ಕೊಟ್ಟಿರ್ಕಿಲ್ಲ ಅಂದ್ರೆ ಎತ್ರ ಕೊಡ್ತಾರಿ ದಿನ ಎತ್ರ ಕೊಡ್ತಾರಿ ದಿನ ಇಲ್ಲಿ ಏನಾರೇ ಕ್ವಶನ್ ಒಳಗ ನಮಗ ಟೈಮ್ ಕಾಣ ಐತನ ಇಲ್ಲ ಟೈಮ್ ಕಾಣಿಸೈತಿ ಇಲ್ಲ ಎಲ್ಲಾರೇ ಕ್ವಶನ್ ಒಳಗ ವರ್ಷ ತಿಂಗಳು ದಿನ ಅಂತ ಕೊಟ್ಟಾರೇನ್ ಕೊಟ್ಟಿಲ್ಲ ಆ ನಂತರ ರೇಟ್ ಅನ್ನೋದ ಹೆಂಗ್ ಕೊಟ್ಟಿರ್ತಾರ ಅಂದ್ರೆ ಅದ್ರ ಮುಂದೆ ಏನ್ ಕೊಟ್ಟಿರ್ತಾರೆ ಶೇಕಡಾ ಚಿಹ್ನೆ ಏನ್ ಕೊಟ್ಟಿರ್ತಾರೋ ಶೇಕಡಾ ಚಿಹ್ನೆ ಎಲ್ಲೈತಿ 5% ಇದಕ್ ನಾವೇನಂತೀವಿ ಅಂದ್ರ R ಅಂತೀವಿ R is equal to ಎಷ್ಟು ಐತ್ರಿ 5% R is equal to ಎಷ್ಟು ಐತಿ 5% ನೆಕ್ಸ್ಟ್ ವಾಪಸ್ 200 ರೂಪಾಯಿ ಅನ್ನೋದು ಏನೈತ್ರಿ ಬಡ್ಡಿ 200 ರೂಪಾಯಿ ಅನ್ನೋದು ಏನೈತಿ ಬಡ್ಡಿ ಇದಕ್ ನಾವೇನಂತೀವಿ ಅಂದ್ರ 200 ರೂಪಾಯಿಗೆ ಏನಂತೀವಿ ಸರಳ ಬಡ್ಡಿ ನೆಕ್ಸ್ಟ್ ಇನ್ನೊಂದು ಅಮೌಂಟ್ ಐತಿ ಇದಕ್ ನಾವೇನನ್ನು ಅಸಲು ಏನನ್ನು ರೀ ಅಸಲು ನೆಕ್ಸ್ಟ್ ನಮಗ ಏನ್ ಕೇಳಿದಾರ ಅಂದ್ರ ಎಷ್ಟು ವರ್ಷ ಏನ್ ಕೇಳಿದಾರ್ರಿ ಎಷ್ಟು ವರ್ಷವನ್ನ ಕಂಡುಹಿಡಿಬೇಕು ಅಲ್ಲೇನ್ ಬರೀನ್ರಿ ಕ್ವಶನ್ ಮಾರ್ಕ್ ಅಲ್ಲೇನ್ ಬರೀನು ಕ್ವಶನ್ ಮಾರ್ಕ್ ನಮಗ ಇವಾಗ ಏನ್ ಸಿಕ್ತು ಅಸಲ್ ಸಿಕ್ತು ನೆಕ್ಸ್ಟ್ ರೇಟ್ ಸಿಕ್ತು ನೆಕ್ಸ್ಟ್ ಏನ್ ಸಿಕ್ತ್ರಿ ಸರಳ ಬಡ್ಡಿ ಸಿಕ್ತು ಫಾರ್ಮುಲಾ ಏನ್ರಿ SI is equal to PTR/100 SI is equal to PTR/100 ಕ್ವಶನ್ ಏನ್ ಕೊಟ್ಟಾನಂದ್ರ 1,000 ರೂಪಾಯಿ ಮೇಲೆ ಏನದರಿ 1,000 ರೂಪಾಯಿ ಮೇಲೆ 5% ಬಡ್ಡಿ ದರದಲ್ಲಿ ಎಷ್ಟು ಪರ್ಸೆಂಟ್ ಬಡ್ಡಿ ದರ ರೀ 5% ಬಡ್ಡಿ ದರದಲ್ಲಿ ರು 200 ಬಡ್ಡಿ ಬರಲು ರು 200 ಬಡ್ಡಿ ಬರಲು ಎಷ್ಟು ವರ್ಷ ಬೇಕು ಇವಾಗ ಗೌಡ್ರ ತಿಕ್ಕ ರೊಕ್ಕ ಎಷ್ಟು ಅದಾವ್ರಿ 1,000 ರೂಪಾಯಿ ಅದಾವ ಎಷ್ಟು ಅದಾವು 1,000 ರೂಪಾಯಿ ಅದಾವ ಈ 1,000 ರೂಪಾಯಿನ ಹೆಂಗ್ ಕೊಡತ್ತಾರು ಬಡ್ಡಿ ಹೆಂಗ್ ಕೊಡತ್ತಾರ್ರಿ ಬಡ್ಡಿ ಹೆಂಗ್ ಕೊಡತ್ತಾರು ಅವಾಗ ಬಡ್ಡಿ ಎಷ್ಟು ಬರ ಐತ್ರಿ 200 ರೂಪಾಯಿ ಬಡ್ಡಿ ಬರ ಐತಿ ಎಷ್ಟು ಬರ ಐತಿ 200 ರೂಪಾಯಿ ಏನ್ ಬರ ಐತ್ರಿ
ಬಡ್ಡಿ ಬರ ಐತಿ. ಈ ಬಡ್ಡಿಗೆ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಹೆಂಗ್ ಹಿಡಿಯತಾರ್ರಿ 5%. ಏನ್ ಹಿಡಿಯತಾರ್ರಿ 5%. ಇದಕ್ಕ ಗೌಡ್ರ ಕಡೆ ರೊಕ್ಕ ಎಷ್ಟು ಇತ್ತಲ್ಲ ಅದಕ್ಕೆ ನಾವೇನಂತೀವಿ ಅಸಲು. ಗೌಡ್ರಿಗೆ ಬಡ್ಡಿ ಎಷ್ಟು ಬರ ಐತ್ರಿ 200 ರೂಪಾಯಿ. ಆ ನಂತರ ಅದ್ರ ದರ ಹೆಂಗೈತ್ರಿ 5%. ಹೆಂಗೈತಿ 5%. ತಿಳಿತೋ ಇಲ್ಲ ಇವಾಗ್ರೆ. ಆ ನಂತರ ಸೂತ್ರದಾಗ ಏನ್ ಕೊಟ್ಟಾರ್ರಿ ಎಸ್ ಐ ಕೊಟ್ಟಾರು. ಎಸ್ ಐ ಅಂದ್ರೆ ಏನ್ರಿ ಸರಳ ಬಡ್ಡಿ. ಸರಳ ಬಡ್ಡಿ ಎಷ್ಟೈತ್ರಿ 200. ಪ್ರಿನ್ಸಿಪಲ್ ಎಷ್ಟೈತಿ 1000. ನೆಕ್ಸ್ಟ್ ಟೈಮ್ ಕಂಡಿಡಿಬೇಕು, ಟಿ ಹಂಗ ಬರೀರಿ. ನೆಕ್ಸ್ಟ್ ಆರ್ ಎಷ್ಟು ಕೊಟ್ಟಾರಿ 5% ಕೊಟ್ಟಾರು. ಕೆಳಗೆ ಸೂತ್ರ ಒಳಗೆ 100 ಐತಿ, 100 ಬರೀರಿ. ಇಷ್ಟು ತಿಳಿತು. 200 ಅಂದ್ರೆ ಏನ್ರಿ ಮಾತಾಡ್ರು. 200 ಅಂದ್ರೆ ಬಡ್ಡಿ, 1000 ಅಂದ್ರೆ ಏನ್ರಿ ಅಸಲು. ಟಿ ಯಾಕೆ ಹಂಗ ಬರ್ದು ಅದನ್ನ ನಾವ ಕಂಡಿಡಿಬೇಕಾಗಿತ್ತು. ಅದಕ್ಕೆ ನಾವೇನ್ ಬರ್ದು ಅದನ್ನ ಹಂಗ ಬರ್ದು. ನೆಕ್ಸ್ಟ್ 5 ಅನ್ನೋದೇನು 5 ಅನ್ನೋದೇನು ದರ. 100 ಯಾಕೆ ಬರ್ದು ಸೂತ್ರ ಒಳಗಿತ್ತು. ಎದ್ರೊಳಗಿತ್ರಿ ಸೂತ್ರ ಒಳಗಿತ್ತು. ನೆಕ್ಸ್ಟ್ ಈ 2 0 ಏನಾದ್ರು ರೀ ಕ್ಯಾನ್ಸಲ್. ನೆಕ್ಸ್ಟ್ 10 ಅನ್ನೋದ ಇಲ್ಲಿ ಗುಣಾಕಾರ ಐತಿ. 10 ಅನ್ನೋದು ಏನೈತ್ರಿ ಗುಣಾಕಾರ. ಈಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ. ಏನಾಗ್ತೈತಿ ಭಾಗಾಕಾರ. 10 ಅನ್ನೋದು ಇಲ್ಲಿ ಏನೈತಿ ಗುಣಾಕಾರ. ಈಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ. ಅಂದ್ರೆ ಈ 0 ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಕೈತಿಲ್ಲೋ. ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ ಆಕೈತಿ. ನಾವು ಅಲ್ಲೇ ಅದನ್ನ ಕರ್ತಾ ಹೊಡಿಬೋದು ಇಲ್ಲೋ. ನೆಕ್ಸ್ಟ್ 5 ಅನ್ನೋದು ಇಲ್ಲಿ ಏನೈತ್ರಿ ಗುಣಾಕಾರ. 5 ಅನ್ನೋದು ಏನೈತಿ ಗುಣಾಕಾರ. ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ. ಅಂದ್ರೆ ಇದನ್ನು ಕರ್ತಾ ಹೊಡಿಬೋದು. 5 1 5 4 5 1 5 4. ಟಿ ಇಸ್ ಈಕ್ವಲ್ ಟು ಎಷ್ಟು ರೀ 4 ವರ್ಷ. ಆಪ್ಷನ್ ಡಿ. ಆಪ್ಷನ್ ಡಿ. ತಿಳಿದೈತೋ ಇಲ್ಲೋ ಕ್ಲಿಯರ್ ಐತಿ. ಇದ ಇನ್ನೊಮ್ಮೆ ಹೇಳ್ಬೇಕು ತಿಳಿದೈತೋ. ಅಕ್ಯೂಟ್ ಆಂಗಲ್ ಅಂದ್ರೆ ಏನ್ರಿ ಕನ್ನಡದಾಗ ಏನಂತೀವಿ ನಾವು ಇದಕ್ಕ. ಇದು ಕನ್ನಡ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿಲ್ಲ. ಇದನ್ನ ಬಿಡ್ರಿ. ನಿಮಗ ಕನ್ನಡದಾಗ ಹೇಳ್ತೀನಿ ನೋಡ್ರಿ. ಒಂದ ಲಘು ಕೋನ ಬರ್ತೈತಿ. ಯಾವ್ದು ಬರ್ತೈತಿ ಲಘು ಕೋನ. ಇನ್ನೊಂದು ಯಾವ್ದು ಬರ್ತೈತಿ ಲಂಬ ಕೋನ. ಇನ್ನೊಂದು ಯಾವ್ದು ಬರ್ತೈತಿ ವಿಶಾಲ ಕೋನ. ಇನ್ನೊಂದು ಯಾವ್ದು ಬರ್ತೈತಿ ಸರಳ ಕೋನ. ಯಾವ್ದು ಬರ್ತೈತಿ ಸರಳ ಕೋನ. ಲಘು ಕೋನ ಅಂದ್ರ 90 ಡಿಗ್ರಿಗಿಂತ ಏನಿರ್ತೈತಿಪ್ಪ ಅಂದ್ರ ಕಮ್ಮಿ ಇರ್ತೈತಿ. ಏನಿರ್ತೈತಿ 90 ಡಿಗ್ರಿಗಿಂತ ಏನಿರ್ತೈತಿ ಕಡಿಮೆ. ಏನಿರ್ತೈತ್ರಿ ಕಡಿಮೆ. ಲಘು ಕೋನ ಅಂದ್ರ 90 ಡಿಗ್ರಿಗಿಂತ ಏನಿರ್ತೈತ್ರಿ ಕಮ್ಮಿ ಇರ್ತೈತಿ. ನೆಕ್ಸ್ಟ್ ಲಂಬ ಕೋನ ಅಂದ್ರೆ ಏನ್ರಿ 90 ಡಿಗ್ರಿ. ಲಂಬ ಕೋನ ಅಂದ್ರೆ ಏನ್ರಿ 90 ಡಿಗ್ರಿ. ಇದಕ್ಕ ನಾವೇನಂತೀವಿ ಲಂಬ ಕೋನ ಅಂತೀವಿ. ಇದಕ್ಕೆ ನಾವೇನಂತೀವಿ ಲಂಬ ಕೋನ. 90 ಡಿಗ್ರಿಗಿಂತ ಕಮ್ಮಿ ಅಂದ್ರೆ ಸ್ವಲ್ಪ ಹಿಂಗ್ ಬರ್ತೈತಿ. ಇದಕ್ಕೆ ನಾವೇನಂತೀವಿ ಲಘು ಕೋನ. ಏನಂತೀವಿ ಲಘು ಕೋನ. ನೆಕ್ಸ್ಟ್ ವಿಶಾಲ ಕೋನ ಅಂದ್ರ 90 ಡಿಗ್ರಿಗಿಂತ ಏನಿರ್ತೈತ್ರಿ ಹೆಚ್ಚಿರ್ತೈತಿ. ಏನಿರ್ತೈತಿ ಹೆಚ್ಚಿರ್ತೈತಿ. ಸರಳ ಕೋನ ಅಂದ್ರೆ ಎಕ್ಸಾಕ್ಟ್ಲಿ ಎಷ್ಟಿರ್ತೈತ್ರಿ 180 ಡಿಗ್ರಿ. ಕರೆಕ್ಟ್ ಹಿಂಗ್ ಸ್ಟ್ರೇಟ್ ಲೈನ್ ಬರ್ತೈತಿ. ಏನ್ ಬರ್ತೈತಿ ಸ್ಟ್ರೇಟ್ ಲೈನ್. ನಿಮ್ಮ ಎಲ್ಲಾ ಕ್ವಶನ್ಸ್ ನಾವು ನೋಡ್ರೆ ಇದಿಷ್ಟ ಕಾನ್ಸೆಪ್ಟ್ ಮೇಲೆ ಬಂದೈತಿ. ನೀವು ಲಾಸ್ಟ್ ಕ್ವಶನ್ ಒಂದು ನೋಡಿದಿರೋ ಇಲ್ಲ. ಒಂದ್ ಯಾವ್ದು ಕೇರೋವಾಗ ವಿಶಾಲ ಕೋನದ ಬಗ್ಗೆ ಕೇರ್. ಏನ್ ಕೇಳ್ರಿ ವಿಶಾಲ ಕೋನದ ಬಗ್ಗೆ ಕೇಳಿರು. ಲಘು ಕೋನ ಅಂದ್ರೆ ಏನ್ರಿ 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಲಘು ಕೋನ ಅಂದ್ರೆ ಏನ್ರಿ 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಲಂಬ ಕೋನ ಅಂದ್ರೆ ಎಷ್ಟ್ರಿ 90 ಡಿಗ್ರಿ. ಲಂಬ ಕೋನ ಅಂದ್ರೆ ಎಷ್ಟ್ರಿ 90 ಡಿಗ್ರಿ. ವಿಶಾಲ ಕೋನ ಅಂದ್ರೆ ಏನ್ರಿ 90 ಡಿಗ್ರಿಗಿಂತ ಹೆಚ್ಚು. ನೆಕ್ಸ್ಟ್ ಸರಳ ಕೋನ ಅಂದ್ರೆ ಎಕ್ಸಾಕ್ಟ್ ಆಗಿ ಎಷ್ಟಿರ್ತೈತ್ರಿ 180 ಡಿಗ್ರಿ. ಎಷ್ಟಿರ್ತೈತಿ 180 ಡಿಗ್ರಿ. ಇದಿಷ್ಟು ಗೊತ್ತಿದ್ರೆ ನೆಕ್ಸ್ಟ್ ಕ್ವಶನ್ ಪೇಪರ್ದಾಗ ಇಲ್ಲಿ ಕ್ವಶನ್ ಮಿಸ್ ಆಗೋದಿಲ್ಲ. ಇದಿಷ್ಟ ಬಂದೈತಿ. ನಾವೇನ್ ಇವಾಗ 8 ಕ್ವಶನ್ ಪೇಪರ್ ಬಿಡಿಸಿದನಲ್ಲ ಆ 8 ಕ್ವಶನ್ ಪೇಪರ್ದಾಗ ಇಷ್ಟ ಕ್ವಶನ್ಸ್ ಇದ ಏರಿಯಾದಾಗ ಬಂದೈತಿ. ಓದ್ರಿ ಕ್ವಶನ್. ಅದು ಕ್ವಶನ್ ಕರೆಕ್ಟ್ ಬಂದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ. ಅದು ನೆನಪೋದೈತಿಲ್ಲ ಇವಾಗ. ಕ್ವಶನ್ ಓದಿರಿ. ಏನೈತಿ ನೋಡ್ರಿ. 4 ಸಂಖ್ಯೆಗಳ ಸರಾಸರಿ ಎಷ್ಟೈತ್ರಿ 10. ಎಷ್ಟದರಿ 10. ಎಷ್ಟು ಸಂಖ್ಯೆಗಳ್ರಿ 4 ಸಂಖ್ಯೆಗಳ ಸರಾಸರಿ ಎಷ್ಟೈತಿ 10. ಫಾರ್ ಎಕ್ಸಾಂಪಲ್ 1 2 3 4. 4 ಸಂಖ್ಯೆ ಇದ್ದು 4 ಸಂಖ್ಯೆಗಳ ಏನ್ ಕಂಡು ಹಿಡಿದ್ರಿ ಮೊತ್ತವನ್ನ ಕಂಡು ಹಿಡಿದ್ರು. ಏನ್ ಕಂಡು ಹಿಡಿದ್ರಿ ಮೊತ್ತ. ಆ ನಂತರ ಎಷ್ಟರಿಂದ ಭಾಗಿಸ್ಬೇಕ್ರಿ 4ರಿಂದ. ಎಷ್ಟರಿಂದ ಭಾಗಿಸ್ಬೇಕು 4ರಿಂದ. ನಮಗ ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ಅಂತ ಫಾರ್ಮುಲಾ ಗೊತ್ತೈತೆ ಇಲ್ಲ. ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಬೇಕಾಯ್ತಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡ್ಬೇಕ್ರಿ ಕೂಡಿಸ್ಬೇಕು. ಒಟ್ಟು ಸಂಖ್ಯೆ ಅಂದ್ರೆ ಎಷ್ಟು ಸಂಖ್ಯೆ ಅದಾವ್ರಿ 4 ಸಂಖ್ಯೆ ಅದಾವ್. ಎಷ್ಟರಿಂದ ಭಾಗಿಸ್ಬೇಕ್ರಿ 4ರಿಂದ ಭಾಗಿಸ್ಬೇಕು. 4ರಿಂದ ಭಾಗಿಸಿದಾಗ ಆನ್ಸರ್ ಎಷ್ಟು ಬಂತ್ರಿ 10. ಎಷ್ಟು ಬಂತು 10. 4 ಸಂಖ್ಯೆಗಳ ಸರಾಸರಿ ಎಷ್ಟ್ರಿ 10. 4 ಸಂಖ್ಯೆಗಳ ಸರಾಸರಿ ಎಷ್ಟ್ರಿ 10. ಆ ನಂತರ 3 ಸಂಖ್ಯೆಗಳ ಮೊತ್ತ ಎಷ್ಟೈತ್ರಿ
29 ಅಂದ್ರ ಮೂರು ಸಂಖ್ಯೆಗಳು, ಮೊದಲ ಮೂರು ಸಂಖ್ಯೆಗಳು 1 2 3, ಈ ಮೂರು ಸಂಖ್ಯೆಗಳನ್ನ ಕೂಡಿಸಿದಾಗ ಮೊತ್ತ ಎಷ್ಟಾಕೈತ್ರಿ 29. ಎಷ್ಟಾಗ್ತೈತಿ 29. ಎಷ್ಟಾಕೈತಿ 29. ಇಲ್ಲಿ ತನನು ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ತು ಅಂದ್ರ ಮೊತ್ತ ಎಷ್ಟಾಗ್ತೈತ್ರಿ 29. ಎಷ್ಟಾಗ್ತೈತಿ 29. ಹಾಗಾದ್ರೆ ನಾಲ್ಕನೇ ಸಂಖ್ಯೆ ಯಾವುದು? ಹಾಗಾದ್ರೆ ನಾಲ್ಕನೇ ಸಂಖ್ಯೆ ಯಾವುದು? ಕ್ವಶನ್ ತಿಳಿತು ಇವಾಗ. ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟ್ರಿ 10. ಮೂರು ಸಂಖ್ಯೆಗಳ ಮೊತ್ತ ಎಷ್ಟೈತ್ರಿ 29. ಮೂರು ಸಂಖ್ಯೆಗಳ ಮೊತ್ತ ಎಷ್ಟೈತ್ರಿ 29. ಹಾಗಾದ್ರೆ ಯಾವ ಸಂಖ್ಯೆ ಕೇಳಿದಾರ್ರಿ? ನಾಲ್ಕನೇ ಸಂಖ್ಯೆ. ಯಾವ ಸಂಖ್ಯೆ ಕೇಳಿದರು? ನಾಲ್ಕನೇ ಸಂಖ್ಯೆ. ಕ್ವಶನ್ ಎಲ್ಲ ತಿಳಿತು ನಿಮಗ? ಕ್ವಶನ್ ತಿಳಿದೈತೋ ಇಲ್ಲೋ? ಎಲ್ಲರಿಗೂ ಕ್ವಶನ್ ತಿಳಿದೈತಿ? ಆ ನಂತರ ನೋಡ್ರಿ ನಮಗ್ ಏನ್ ಕೇಳತ್ತಾರ ಅವ್ರ? ನಾಲ್ಕನೇ ಸಂಖ್ಯೆ ಕೇಳತ್ತಾರ. ಯಾವ ಸಂಖ್ಯೆ ಕೇಳತ್ತಾರೋ? ನಾಲ್ಕನೇ ಸಂಖ್ಯೆ. ನೋಡ್ರಿ ಇವಾಗ ನಮಗ್ ಏನ್ ಬೇಕು? ಮೊತ್ತ ಬೇಕು. ಸರಾಸರಿ ಏನ್ರಿ? ಸರಾಸರಿ ಇಂಟು ಸಂಖ್ಯೆ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರ್ತದ್ರಿ? ಮೊತ್ತ. ಏನ್ ಬರ್ತದ್ರಿ? ಮೊತ್ತ. ಐಡಿಯಾ ಐತಿ ಇದ್ರ ಬಗ್ಗೆ? ಫಾರ್ಮುಲಾ ಬಗ್ಗೆ ನಾ ಹೇಳಿದ್ದ ನೆನಪೈತೋ ಇಲ್ಲ? ಇದ ಸರಾಸರಿ ಇಂಟು ಸಂಖ್ಯೆ ಈಸ್ ಈಕ್ವಲ್ ಟು ಎಷ್ಟ್ರಿ? ಮೊತ್ತ. ಆ ನಂತರ ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟೈತ್ರಿ? 10. ಎಷ್ಟೈತಿ? 10. ಇದು ಉಲ್ಟಾ ಬರ್ದಿ. ನಾಲ್ಕು ಸರಾಸರಿ ಎಷ್ಟೈತಿ? 10. ಎಷ್ಟು ಸಂಖ್ಯೆಗಳದ್ರಿ? 4 ಸಂಖ್ಯೆಗಳದ. ಇವುಗಳ ಮೊತ್ತ ಎಷ್ಟಾತ್ರಿ? 40. ಎಷ್ಟಾತ್ರಿ? 40. 1 2 3 4 ಅಂದ್ರೆ ಈ ನಾಲ್ಕು ಸಂಖ್ಯೆಗಳನ್ನ ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತೈತ್ರಿ? 40. ಎಷ್ಟು ಬರ್ತೈತಿ? 40. ಎಷ್ಟು ಬರ್ತೈತಿ? 40. ಆಲ್ರೆಡಿ ನಮಗ ಮೊದಲ ಮೂರು ಸಂಖ್ಯೆಗಳದ ಏನ್ ಕೊಟ್ಟಾರ್ರಿ? ಮೊತ್ತ ಎಷ್ಟು ಕೊಟ್ಟಾರ್ರಿ? 29. ಈ 29ನ್ನ ಇದ್ರೊಳಗ ಮೈನಸ್ ಮಾಡಿದ್ವು ಅಂದ್ರ ನಮಗ್ ಯಾವ ಸಂಖ್ಯೆ ಸಿಕ್ತೈತ್ರಿ? ನಾಲ್ಕನೇ ಸಂಖ್ಯೆ. ಯಾವ ಸಂಖ್ಯೆ ಸಿಕ್ತೈತಿ? ನಾಲ್ಕನೇ ಸಂಖ್ಯೆ. ಯಾವ ಸಂಖ್ಯೆ ಸಿಕ್ತೈತಿ? ನಾಲ್ಕನೇ ಸಂಖ್ಯೆ. 10 9 ಹೋದ್ರೆ ಎಷ್ಟ್ರಿ? 1 1. ನಾಲ್ಕನೇ ಸಂಖ್ಯೆ ಎಷ್ಟ್ರಿ? 11. ನಾಲ್ಕನೇ ಸಂಖ್ಯೆ ಎಷ್ಟ್ರಿ? 11. ಆಪ್ಷನ್ ಡಿ. ನಾ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟಿತ್ರಿ? 40. ಎಷ್ಟಿತ್ರಿ? 40. ಅಂದ್ರ ಈ ನಾಲ್ಕು ಸಂಖ್ಯೆಗಳದ ಮೊತ್ತ ಎಷ್ಟಾತ್ರಿ? 40. ಎಷ್ಟಾತ್ರಿ? 40. ಇದ್ರೊಳಗ ಮೊದಲ ಮೂರು ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಾರ್ರಿ? 29. 40ರೊಳಗ 29 ಮೈನಸ್ ಮಾಡ್ರಿ ಎಷ್ಟ್ರಿ? 11. ಈ 11 ಅನ್ನೋದು ಎಷ್ಟನೇ ಸಂಖ್ಯೆ ರೀ? ನಾಲ್ಕನೇ ಸಂಖ್ಯೆ. ಎಷ್ಟನೇ ಸಂಖ್ಯೆ? ನಾಲ್ಕನೇ ಸಂಖ್ಯೆ. ಎಷ್ಟನೇ ಸಂಖ್ಯೆ ರೀ? ನಾಲ್ಕನೇ ಸಂಖ್ಯೆ. ಸರಾಸರಿ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಬಂದಂಗ? ಅದು 2 ಕ್ವಶನ್. ಈ ಕ್ವಶನ್ ಪೇಪರ್ದಾಗ ಎಷ್ಟು ಬಂದು ರೀ? 2 ಕ್ವಶನ್. ತಿಳಿದೈತು? ಇನ್ನೊಮ್ಮೆ ಹೇಳ್ಬೇಕು? ತಿಳಿದೈತಿಲ್ಲ? ಎಲ್ಲರಿಗೂ ತಿಳಿದೈತಿ? ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂದ್ರ ನಮಗ ಡೆಸಿಮಲ್ ಮೇಲೆ ಬಂದೈತಿ. ಎದ್ರ ಮೇಲೆ ಬಂದೈತ್ರಿ? ಡೆಸಿಮಲ್. ಯಾವ್ದ್ರ ಮೇಲೆ ಬಂದೈತಿ? ಡೆಸಿಮಲ್. ನಮಗ್ ನೋಡ್ರಿ ಹಿಂಗ್ ಕ್ವಶನ್ ಕೊಟ್ಟಿರ್ತಾರ. 10/2 ಎಷ್ಟದ ರೀ? 10/2. 10/2 ಇತ್ತಂದ್ರ ಮೊದಲನೇ ಸಂಖ್ಯೆ ಎಲ್ಲಿ ಬರಿಬೇಕ್ರಿ? ಮ್ಯಾಲ್ ಬರಿಬೇಕು. ಮೊದಲನೇ ಸಂಖ್ಯೆ ಎಲ್ಲಿ ಬರಿಬೇಕ್ರಿ? ಮ್ಯಾಲ್ ಬರಿಬೇಕು. ಎರಡನೇ ಸಂಖ್ಯೆ ಎಲ್ಲಿ ಬರಿಬೇಕ್ರಿ? ಕೆಳಗ್ ಬರಿಬೇಕು. ಎಲ್ಲಿ ಬರಿಬೇಕು? ಕೆಳಗ್ ಬರಿಬೇಕು. ನಾನ್ ನಿಮಗೆ ಏನ್ ಹೇಳತ್ತೇನಂದ್ರ ಯಾವ ಸಂಖ್ಯೆ ಮ್ಯಾಲ್ ಬರಿಬೇಕು, ಯಾವ ಸಂಖ್ಯೆ ಕೆಳಗ್ ಬರಿಬೇಕು ಅನ್ನೋದ್ರ ಬಗ್ಗೆ ಹೇಳತ್ತೇನೆ. ಏನ್ ಹೇಳತ್ತೇನ್ರಿ? ಯಾವ ಸಂಖ್ಯೆ ಮ್ಯಾಗ್ ಬರಿಬೇಕು, ಯಾವ ಸಂಖ್ಯೆ ಕೆಳಗ್ ಬರಿಬೇಕು. ಮೊದಲನೇ ಸಂಖ್ಯೆನ ಎಲ್ಲಿ ಬರಿಬೇಕ್ರಿ? ಮ್ಯಾಲ್. ಎರಡನೇ ಸಂಖ್ಯೆ ಎಲ್ಲಿ ಬರಿಬೇಕ್ರಿ? ಕೆಳಗ್. ಅಂದ್ರೆ ಇತರ ಆನ್ಸರ್ ಎಷ್ಟ್ರಿ? 5 ಬರ್ತೈತಿ ಅನ್ನೋದು ನಿಮ್ಗೆ ಗೊತ್ತೈತಿ. ಇವಾಗ ಎಷ್ಟು ಬರ್ತೈತಿ? 5 ಬರ್ತೈತಿ. ಇಲ್ಲಿ ಏನ್ ಕೊಟ್ಟಾರಿ? ಮೊದಲನೇ ಸಂಖ್ಯೆ 8 ಕೊಟ್ಟಾರು. ಎಲ್ಲಿ ಬರಿಬೇಕ್ರಿ? ಮ್ಯಾಲ್. ಎರಡನೇ ಸಂಖ್ಯೆ ಕೆಳಗ್ ಬರಿಬೇಕು. ಕೆಳಗ್ ಬರ್ದು ಏನ್ ಬರ್ದ್ರಿ? ಕೆಳಗ್ ಬರ್ದು. ನಾನ್ ನಿಮಗ ಡೆಸಿಮಲ್ ಹೇಳ್ಬೇಕಾರ ಅವಾಗ ಒಂದ್ ಮಾತು ಹೇಳ್ತೀನಿ. ಪಾಯಿಂಟ್ ಕೆಳಗ್ ಪಾಯಿಂಟ್ ಇರ್ಬೇಕು. ಯಾವಾಗ? ಕೂಡ್ಸುದ್ ಲೆಕ್ಕ ಇದ್ದಾಗ, ಕಳಿಯು ಲೆಕ್ಕ ಇದ್ದಾಗ ಏನಿರ್ಬೇಕ್ರಿ? ಪಾಯಿಂಟ್ ಕೆಳಗೆ ಏನಿರ್ಬೇಕು? ಪಾಯಿಂಟ್. ಪಾಯಿಂಟ್ ಕೆಳಗೆ ಏನಿರ್ಬೇಕ್ರಿ? ಪಾಯಿಂಟ್. ಆ ನಂತರ ಇವಾಗ ನೋಡ್ರಿ ಇಲ್ಲಿ 0.002 ಐತಿ. ಏನೈತಿ? 0.002 ಐತಿ. ಕೆಳಗ ಬಾಗ್ಲಿ ಎಷ್ಟು ಕೊಟ್ಟಾರಿ? 1.0 ಕೊಟ್ಟಾರ. ಎಷ್ಟು ಕೊಟ್ಟಾರಿ? 1.0 ಅಥವಾ ಹಿಂಗ್ ಕೊಟ್ಟಾರಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಯುವಂಗಂದ್ರೆ 0.2 ಕೊಟ್ಟಾರ. ಏನ್ ಕೊಟ್ಟಾರಿ? 0.2. ಏನ್ ಕೊಟ್ಟಾರಿ? 0.2. ಇದು ತಿಳಿಯತೈತಿಲ್ಲೋ? ಏನ್ ಅಂತದೇನಿಲ್ಲ. 0.002 ಕೊಟ್ಟಾರು. ನೆಕ್ಸ್ಟ್ ಕೆಳಗೆ ಏನ್ ಕೊಟ್ಟಾರಿ? 0.2 ಕೊಟ್ಟಾರ. ಇದನ್ನ ನಾವು ಭಾಗಾಕಾರ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕಂದ್ರ ಪಾಯಿಂಟ್ ಗಳನ್ನ ಏನ್ ಮಾಡ್ಕೋಬೇಕ್ರಿ? ಸಮ ಮಾಡ್ಬೇಕು. ಪಾಯಿಂಟ್ ಗಳನ್ನ ಏನ್ ಮಾಡ್ಬೇಕ್ರಿ? ಸಮ. ಪಾಯಿಂಟ್ ಗಳನ್ನ ಏನ್ ಮಾಡ್ಬೇಕು? ಸಮ. ಪಾಯಿಂಟ್ ಗಳನ್ನ ಸಮ ಮಾಡೋದಂದ್ರ ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ? 3 ಸ್ಥಾನ. ಎಷ್ಟು ಸ್ಥಾನ ರೀ? 3 ಸ್ಥಾನ. ಎಷ್ಟು ಸ್ಥಾನ? 3 ಸ್ಥಾನ. ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ? 1 ಸ್ಥಾನ. ಎಷ್ಟು ರೀ? 1. ಇದು ಕೂಡ 3 ಸ್ಥಾನ ಆಗ್ಬೇಕಾದ್ರೆ ಇಲ್ಲಿ 0 ಎಷ್ಟು ಬರಿಬೇಕ್ರಿ? 2 0 ಬರಿಬೇಕು. ಎಷ್ಟು 0 ಬರಿಬೇಕು? 2 0 ಬರಿಬೇಕು. ಎಷ್ಟು ಬರಿಬೇಕ್ರಿ? 2 0. ಅಂದ್ರ ಇವಾಗ ಪಾಯಿಂಟ್ಗಳೆಲ್ಲ ಏನಾದ್ರು ಹೋದು. ಪಾಯಿಂಟ್ ಎಲ್ಲ ಏನಾದ್ರು ಹೋದು. ಪಾಯಿಂಟ್ ಎಲ್ಲ ಏನಾದ್ರು ಹೋದು. ಮ್ಯಾಲೆ ಎಷ್ಟು ಉಳಿತ್ರಿ? 2 ಉಳಿತು. ಮ್ಯಾಲೆ ಎಷ್ಟು ಉಳಿತ್ರಿ? 2 ಉಳಿತು. ಯಾಕಂದ್ರೆ ಈ ಜೀರೋಗಳಿಗೆ ಏನಿಲ್ಲ, ವ್ಯಾಲ್ಯೂ ಇಲ್ಲ. ಯಾವುದೋ ಒಂದ್ ಸಂಖ್ಯೆ ಮುಂದೆ ಹಿಂಗ್ ಜೀರೋಗಳು ಇದ್ರಿ ಇದಕ್ಕೆ ಏನಾರ ವ್ಯಾಲ್ಯೂ ಇರ್ತೈತೇನು? ಇಲ್ಲ. ಅದಕ್ಕೆ ಏನಾದ್ರು ಅವಲ್ಲ ಹೋದು. ಕೆಳಗೆ ಎಷ್ಟು ಉಳಿತ್ರಿ? 200. ಕೆಳಗೆ ಎಷ್ಟು ಉಳಿತ್ರಿ? 200. ಕೆಳಗೆ ಎಷ್ಟು ಉಳಿತು? 200. ಎಷ್ಟು ಉಳಿತು? 200. ಆ ನಂತರ ಇದನ್ನ ಕಡ್ತಾ ಹೊಡೆದ್ರೆ 2 1 2
2 ನೂರ್ಲೆ ಆನ್ಸರ್ ಎಷ್ಟ್ರಿ 1/100 ಆನ್ಸರ್ ಎಷ್ಟು 1/100 ಎಷ್ಟು ಬಂತ್ರಿ 1/100 ಎಷ್ಟು ಬಂತು 1/100 ಆ ನಂತರ ನಿಮಗೆಲ್ಲರಿಗೂ ಗುರ್ತೈತಿ ಇವಾಗ 0.1 ಅಂದ್ರೆ 1/10 ಬರಿತೀವೋ ಇಲ್ಲೋ ನಾವು 0.1 ಅಂದ್ರೆ ಎಷ್ಟ್ರಿ 1/10 ಎಷ್ಟು ಬರಿತೀವಿ 1/10 ನೆಕ್ಸ್ಟ್ 0.01 ಅಂದ್ರೆ ಇಲ್ಲಿ ಎಷ್ಟೈತ್ರಿ 1 ಐತಿ 1 ಬರ್ದ್ರಿ ಎಷ್ಟೈತಿ 1 ಐತಿ 1 ಬರ್ದ್ರಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ್ರಿ 2 ಸ್ಥಾನ ಎಷ್ಟು ಸ್ಥಾನ ರೀ 2 ಸ್ಥಾನ ಅಂದ್ರೆ ಕೆಳಗೆ ಎಷ್ಟು ಜೀರೋ ಬರಿಬೇಕ್ರಿ 2 ಜೀರೋ ಪಾಯಿಂಟ್ ಅಂದ್ರೆ ಏನ್ರಿ 1 ಪಾಯಿಂಟ್ ಅಂದ್ರೆ ಏನ್ರಿ 1 ಪಾಯಿಂಟ್ ಅಂದ್ರೆ ಏನ್ರಿ 1 ನೆಕ್ಸ್ಟ್ ಏನ್ ಕೊಟ್ಟಾರ್ರಿ 0.023 ಕೊಟ್ಟಾರ ಇವಾಗ ಇಲ್ಲಿ ನಂಬರ್ ಎಷ್ಟೈತಿ 2 3 ಐತಿ ಅದು 2 3 ಬರ್ದ್ರೆ ಇಲ್ಲೋ ನೆಕ್ಸ್ಟ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ್ರಿ ಮಾತಾಡ್ರೋ ಎಷ್ಟು ಸ್ಥಾನ ರೀ 3 ಸ್ಥಾನ ಎಷ್ಟು ಸ್ಥಾನ 3 ಸ್ಥಾನ ಕೆಳಗೆ ಎಷ್ಟು ಜೀರೋ ಬರಿಬೇಕು 3 ಜೀರೋ ಬರಿಬೇಕು ಪಾಯಿಂಟ್ ಅಂದ್ರೆ ಎಷ್ಟ್ರಿ 1 ಪಾಯಿಂಟ್ ಅಂದ್ರೆ ಎಷ್ಟ್ರಿ 1 ಇದು ಐಡಿಯಾ ಬರೋದೈತಿ ಇವಾಗ ನೆಕ್ಸ್ಟ್ ನಮಗ ಇಲ್ಲಿ ಆನ್ಸರ್ ಎಷ್ಟು ಬಂದಿತ್ತು 1/100 ಬಂದಿತ್ತು ಎಷ್ಟು ಬಂದಿತ್ರಿ 1/100 ಅಂದ್ರ ನಂಬರ್ ಎಷ್ಟೈತಿ 1 ಐತಿ ನಂಬರ್ ಎಷ್ಟೈತಿ 1 ಐತಿ ಎಷ್ಟು ಜೀರೋ ಅದಾವ ಕೆಳಗ 2 ಜೀರೋ ಎಷ್ಟು ಅದಾವ್ರಿ 2 ಜೀರೋ ಅಂದ್ರೆ ಇಲ್ಲಿ 1 ಸ್ಥಾನ ಐತಿ ಇನ್ನೊಂದು ಸ್ಥಾನ ಬರ್ದ್ರೆ ಎಷ್ಟು ಜೀರೋ ಅದ್ರಿ 2 ಜೀರೋ ಕರೆಕ್ಟ್ ಅದು ಏನೋ ಇಲ್ಲ ಆ ನಂತರ ಏನ್ ಮಾಡ್ಬೇಕು ನಾವೀಗ ಪಾಯಿಂಟ್ ಕೊಡ್ಬೇಕು ಅವಾಗ ಆನ್ಸರ್ ಎಷ್ಟು 0.01 0.01 ನಾವ ಭಾಗಾಕಾರ ಮಾಡ್ಬೇಕಾಗಿತ್ತಂದ್ರ ಸ್ಥಾನಗಳನ್ನ ಏನ್ ಮಾಡ್ಕೋಬೇಕ್ರಿ ಸಮ ಸ್ಥಾನಗಳನ್ನ ಏನ್ ಮಾಡ್ಕೋಬೇಕ್ರಿ ಸಮ ಆ ನಂತರ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರು ಎಷ್ಟು ಸ್ಥಾನ ರೀ 1 ಸ್ಥಾನ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಇವಾಗ 1 ಜೀರೋ ಬರಿಬೇಕು ಎಷ್ಟು ಜೀರೋ ಬರಿಬೇಕ್ರಿ 1 ಜೀರೋ ಬರಿಬೇಕು ಎಷ್ಟು ಬರಿಬೇಕ್ರಿ 1 ಜೀರೋ ಇವಾಗ ಏನಾದ್ರಿ ಪಾಯಿಂಟ್ಗಳು ಸಮ ಅದು ಅಥವಾ ನಾವ ಈ ಕಡ್ತಾ ಹೊಡಿರಿ 8 1ಲೆ ಎಷ್ಟ್ಲೆ ರೀ 8 10ಲೆ ಆನ್ಸರ್ ಎಷ್ಟ್ರಿ 10 ಎಷ್ಟು 10 ಎಷ್ಟ್ರಿ 10 ತಿಳಿತು ಇನ್ನೊಮ್ಮೆ ಹೇಳ್ಬೇಕು ಇದು ಅಥವಾ ಇದು ಇನ್ನು ನಿಮಗೆ ಏನಾರ ಕನ್ಫ್ಯೂಷನ್ ಇತ್ತಂದ್ರೆ ಇದನ್ನ ಹಿಂಗೂ ಬಿಡಿಸ್ಬೋದು 8 ಐತಿ ಎಷ್ಟೈತಿ 8 ಐತಿ ಕೆಳಗೆ ಎಷ್ಟೈತಿ 0.8 ಐತಿ ಎಷ್ಟೈತಿ 0.8 ಇಲ್ಲಿ ಕೆಳಗೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿರಂದ್ರೆ ಮೇಲೆ ಎಷ್ಟು ಬರಿಬೇಕ್ರಿ 1 ಜೀರೋ ಬರಿಬೇಕು ಮೇಲೆ ಎಷ್ಟು ಬರಿಬೇಕ್ರಿ 1 ಜೀರೋ ಎಷ್ಟು ಬರಿಬೇಕ್ರಿ 1 ಜೀರೋ ಅದ ಕ್ವಶನ್ ಏನಾರೇ 8 ಬಾಗ್ಲೆ 0.08 ಇತ್ತಂದ್ರೆ 0.08 ಇತ್ತಂದ್ರೆ 8 ಬಾಗ್ಲೆ 0.08 ಇತ್ತಂದ್ರೆ ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ 2 ಸ್ಥಾನ ಅಂದ್ರೆ ಮೇಲೆ ಎಷ್ಟು ಜೀರೋ ಬರಿಬೇಕ್ರಿ 2 ಜೀರೋ ಎಷ್ಟು ಬರಿಬೇಕ್ರಿ 2 ಜೀರೋ ಎಷ್ಟು ಜೀರೋ ಬರಿಬೇಕ್ರಿ 2 ಜೀರೋ ಅದೇ ರೀತಿಯಾಗಿ ಏನಾದ್ರು 2.0 ಇದ್ದ ಕೆಳಗ 1 ಕೊಟ್ಟಿರಂದ್ರ ಕೆಳಗ 1 ಕೊಟ್ಟಿರಂದ್ರ ನಾ ಹೇಳ್ತೈತಿ ಮ್ಯಾಲ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ 2 ಸ್ಥಾನ ಎಷ್ಟು ಸ್ಥಾನ ರೀ 2 ಸ್ಥಾನ ಅಂದ್ರೆ ಕೆಳಗೆ ನಾವ್ ಎಷ್ಟು ಬರಿಬೇಕ್ರಿ ಜೀರೋ 2 ಜೀರೋ ಬರಿಬೇಕು ಎಷ್ಟು ಜೀರೋ ಬರಿಬೇಕು 2 ಜೀರೋ ಎಷ್ಟು ಜೀರೋ ಬರಿಬೇಕ್ರಿ 2 ಜೀರೋ ಇನ್ನೊಂದು ನೋಡ್ರಿ 3.5 ಡಿವೈಡೆಡ್ ಬೈ 7 ಐತಿ ಡಿವೈಡ್ ಬೈ ಏನೈತಿ 7 ಐತಿ ಇವಾಗ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ ಬಿಡಿ ಸ್ಥಾನದಿಂದ 1 ಸ್ಥಾನ ಎಷ್ಟು ಸ್ಥಾನ ರೀ 1 ಸ್ಥಾನ ಎಷ್ಟು ಸ್ಥಾನ ರೀ 1 ಸ್ಥಾನ ಅಂದ್ರೆ ಕೆಳಗೆ ಎಷ್ಟು ಜೀರೋ ಬರಿಬೇಕ್ರಿ 1 ಜೀರೋ ಬರೆದ್ರೆ ಪಾಯಿಂಟ್ ಏನಾತ್ರಿ ಹೋತು ಪಾಯಿಂಟ್ ಏನಾತ್ರಿ ಹೋತು ಇವಾಗ ಮೇಲೆ ಎಷ್ಟು ಕಾಣಿಸ್ತೈತಿ 35 ಕೆಳಗೆ ಎಷ್ಟು ರೀ 70 ಎಷ್ಟ 70 ಹೋದ್ರಿ ಕ್ವಶನ್ ಇಲ್ಲಿ ನೋಡ್ರಿ ವಿನೋದನ ಬಳಿ 5,000 ಇದೆ ಈ ಕಡೆ ನೋಡ್ರಿ ವಿನೋದನ ಬಳಿ ಎಷ್ಟದರಿ 5,000 ವಿನೋದನ ಬಳಿ ಎಷ್ಟದರಿ 5,000 ಅವನು 80% ಖರ್ಚು ಮಾಡಿದರೆ ಅವನು 80% ಖರ್ಚು ಮಾಡಿದರೆ ಎಷ್ಟು ಉಳಿಯುತ್ತದೆ ಎಷ್ಟು ಉಳಿಯುತ್ತದೆ ವಿನೋದನ ಬಳಿ ಎಷ್ಟದರಿ 5,000 ಅದ ಎಷ್ಟದರಿ 5,000 ಟೋಟಲ್ ಎಷ್ಟದರಿ 5,000 ಟೋಟಲ್ ಎಷ್ಟದ 5,000 5,000 ಅನ್ನೋದು ಏನಾಗಿರ್ತದ್ರಿ 100% ಎಷ್ಟದರಿ 100% 5,000 ಅನ್ನೋದು ಏನಾಗಿರ್ತದ್ರಿ ನಾ ನಿಮಗೆ ಅವಾಗ ಹೇಳ್ತಿರ್ತೇನೋ 625ಕ್ಕ 625 ಮಾರ್ಕ್ಸ್ ತಗೊಂಡ್ರೆ ಇದಕ್ಕೆ ನಾವೇನಂತೀವಿ 100% ಇದಕ್ಕೆ ನಾವೇನಂತೀವಿ 100% ಇವಾಗ ಫಾರ್ ಎಕ್ಸಾಂಪಲ್ PUC ಗೆ 600ಕ್ಕ 600 ಮಾರ್ಕ್ಸ್ ತಗೊಂಡ್ರೆ ಇದಕ್ಕೆ ನಾವೇನಂತೀವಿ 100% ಇದಕ್ಕೆ ನಾವೇನಂತೀವಿ 100% ನಂದ್ ಕಡೆ ಕೋಚಿಂಗ್ 100 ಮಂದಿ ಅದಾರು ಎಷ್ಟು ಮಂದಿ ಅದಾರು 100 ಮಂದಿ ಅದಾರು 100 ಮಂದಿ ಪಾಸ್ ಆದ್ರೆ ನಂದು ಕೋಚಿಂಗ್ ಸೆಂಟರ್ ರಿಸಲ್ಟ್ ಎಷ್ಟ್ರಿ 100% ಎಷ್ಟ 100% ನಿನ್ನೆ CBSE ರಿಸಲ್ಟ್ ಬಂದೈತಿ CBSE ಒಳಗ 25 ಹುಡುಗರು ಇದ್ರು 25ಕ್ಕೆ 25 ಹುಡುಗರು ಪಾಸ್ ಆದ್ರೆ ಅವ್ರು ಬ್ಯಾನರ್ ಒಳಗೆ ಏನಾಗ್ತಾರ್ರಿ 100% ರಿಸಲ್ಟ್ ಏನಾಗ್ತಾರು 100% ರಿಸಲ್ಟ್ ತಿಳಿಯತೈತೋ ಇಲ್ಲ ಅದು
ಎಲ್ಲರೂ ಪಾಸ್ ಆದ ಅದಕ್ಕೆ ನಾವೇನಂತೀವಿ 100%. ಅದೇ ರೀತಿ ಪಾಪ ವಿನೋದನ್ ತೇಕ್ ರೊಕ್ಕ ಎಷ್ಟದವ್ರಿ 5,000. ಎಷ್ಟದವು 5,000. ಅವನ ಕಡೆ ಇರ್ತಕ್ಕಂಥ ರೊಕ್ಕನೇ ಎಷ್ಟೈತ್ರಿ 5,000. ಎಷ್ಟೈತಿ 5,000. 5,000ಕ್ಕೆ ನಾವೇನನ್ಬೇಕು 100%. ಏನನ್ಬೇಕ್ರಿ 100%. ಹೌದೋ ಇಲ್ಲೋ 5,000ಕ್ಕೆ ನಾವೇನನ್ಬೇಕು 100%. ಅದ್ರೊಳಗ ಅವ್ ಖರ್ಚು ಎಷ್ಟು ಮಾಡತ್ತನ್ರಿ 80%. ಎಷ್ಟು ಖರ್ಚು ಮಾಡತ್ತನ್ರಿ 80% ಮಾಡಿದ್ರೆ ಅವನ ಹತ್ರ ಎಷ್ಟು ಉಳಿಯುತ್ತದೆ ಅಂತ ಕೇಳ್ರು. ಏನ್ ಕೇಳಿದ್ರಿ ಅವನ ಕಡೆ ಎಷ್ಟು ಉಳಿತದೆ. ಸೊ ಅವ್ರು ಎತ್ರ ಕೊಟ್ಟಾರಿ ಖರ್ಚನ್ನ ಶೇಕಡಾದಾಗ ಕೊಟ್ಟಾರು. ಅದಕ್ಕೆ ನಾವ್ ಇಲ್ಲಿ ಎಷ್ಟು ತಗೋಬೇಕ್ರಿ 100 ಅನ್ನೋದೇನ ಟೋಟಲ್. 100 ಅನ್ನೋದೇನ್ರಿ ಟೋಟಲ್. ಇದ್ರ ಒಳಗ ಖರ್ಚು ಎಷ್ಟು ಮಾಡತ್ತನ್ರಿ 80%. 80% ಖರ್ಚು ಮಾಡಿದಂದ್ರ ಅವನ್ ತೇಕ್ ಉಳಿತಕ್ಕಂತ ಉಳಿತಾಯ ಎಷ್ಟ್ರಿ 20%. ಅವನ ಹತ್ರ ಉಳಿತಕ್ಕಂತ ಉಳಿತಾಯ ಎಷ್ಟ್ರಿ 20%. ಇದು ತಿಳಿತೋ ಇಲ್ಲೋ. ಅವನ ಕಡೆ ಇರ್ತಕ್ಕಂತ ರೊಕ್ಕ ಎಷ್ಟ್ರಿ 5,000. 5,000 ಅಂದ್ರೆ ಏನ್ರಿ 100%. 100% ಒಳಗ ಅವ್ನ ಖರ್ಚು ಎಷ್ಟು ಮಾಡತ್ತನ್ರಿ 80% ಖರ್ಚು ಮಾಡ್ರೆ ಇನ್ ಉಳಿತ ಎಷ್ಟ್ರಿ 20%. ಎಷ್ಟ 20%. ಇದನ್ನ ನಾವು ನೆಕ್ಸ್ಟ್ ಇನ್ ಸಿಂಪಲ್ ಆಗಿ ಮಾಡ್ಬೋದು. ನಿಮ್ಗೆಲ್ಲ ಗುರ್ತೈತಿ. 100% ಅಂದ್ರೆ ಎಷ್ಟ್ರಿ 5,000. 100% ಅಂದ್ರೆ ಎಷ್ಟ್ರಿ 5,000. 100% ಅಂದ್ರೆ ಎಷ್ಟ್ರಿ 5,000. ನಮ್ಗೆ ಇವಾಗ ಕ್ವಶನ್ ಖರ್ಚು ಕೇಳ್ಯಾರೋ ಉಳಿತಾಯ ಕೇಳ್ಯಾರೋ? ಏನ್ ಕೇಳ್ರಿ ಉಳಿತಾಯ. ಉಳಿತಾಯ ಅಂದ್ರೆ ಎಷ್ಟ್ರಿ 20%. ಉಳಿತಾಯ ಅಂದ್ರೆ ಎಷ್ಟ್ರಿ 20% ಅಂದ್ರೆ ನಮಗ್ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಏನ್ ಬರ್ದ್ರಿ ಎಕ್ಸ್. ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಅಪೋಸಿಟ್ ಯಾವ್ದು ಬಂತ್ರಿ 100. ಉಳಿತ ಯಾವ್ದ್ರಿ 20 × 500. ಈ 2 0 ಈ 2 0 ಕ್ಯಾನ್ಸಲ್ ಆಯ್ತು. ಇನ್ನೊಂದು 0 ಉಳಿತು. ಎಷ್ಟು ಉಳಿತ್ರಿ 20 × ಎಷ್ಟು ಉಳಿತ್ರಿ 50. ಇಲ್ಲೊಂದು 0 ಇಲ್ಲೊಂದು 0 ಎರಡು ಆನ್ಸರ್ದಾಗ ಬಿಡಿ ಸ್ಥಾನದಾಗ ಬರ್ದ್ರೆ 5 2 ಎಷ್ಟ್ರಿ 10. ಆನ್ಸರ್ ಎಷ್ಟ್ರಿ 1000. ಎಷ್ಟ 1000. ಇದನ್ನ ನೀವು ಬೇರೆ ಬೇರೆ ತರಾನು ಮಾಡ್ಬೋದು. ಇನ್ನು ಇದಕ್ಕೆ ಶಾರ್ಟ್ಕಟ್ ಬರ್ತೈತಿ. ಆದ್ರೆ ಇದು ನಿಮಗೆ ತಿಳಿದೈತೋ ಇಲ್ಲೋ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ವಿನೋದನ ಬಳಿ ರೊಕ್ಕ ಎಷ್ಟು ಇದರಿ 5,000 ಇದೆ. ಎಷ್ಟದರಿ 5,000. ಅವನು ಖರ್ಚು ಎಷ್ಟು ಮಾಡತ್ತನ್ರಿ 80%. ಖರ್ಚು ಎಷ್ಟು ಮಾಡತ್ತನ್ರಿ 80% ಖರ್ಚು ಮಾಡ್ರ ಎಷ್ಟು ಉಳಿಯುತ್ತದೆ ಅಂತ ಕೇಳ. ಏನ್ ಕೇಳಿದಾರ್ರಿ ಎಷ್ಟು ಉಳಿಯುತ್ತದೆ. ಅವನ ಕಡೆ ಟೋಟಲ್ ಎಷ್ಟದರಿ 5,000 ಅದ. ಅವನ ಕಡೆ ಇರ್ತಕ್ಕಂತ ಒಟ್ಟು ಹಣ ಎಷ್ಟ್ರಿ 5,000. 5,000ಕ್ಕೆ ನಾವೇನ್ ಅನ್ಬೇಕ್ರಿ 100%. ಏನ್ ಅನ್ಬೇಕು 100%. 100% ಒಳಗ 80% ಖರ್ಚು ಮಾಡಿದಂದ್ರ ಇನ್ ಉಳಿತ ಎಷ್ಟ್ರಿ 20%. ಇವು 20% ನಾವೇನಂತೀವಿ ಉಳಿತಾಯ. ಏನಂತೀವಿ ಉಳಿತಾಯ. ಕ್ವಶನ್ ಒಳಗೆ ನಮಗೆ ಏನ್ ಕೇಳಿದಾರಿ ಎಷ್ಟು ಉಳಿಯುತ್ತದೆ. ಏನ್ ಕೇಳಿದಾರಿ ಎಷ್ಟು ಉಳಿಯುತ್ತದೆ. ನಿಮ್ಗೆ ಆಲ್ರೆಡಿ ಗುರ್ತದ 100% ಅಂದ್ರೆ ಎಷ್ಟ್ರಿ 5,000. ಅವನ ಕಡೆ ಉಳಿತಕ್ಕಂಥದ್ದು ಎಷ್ಟ್ರಿ 20%. ಎಷ್ಟು ಉಳಿತದ್ರಿ 20% ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವ್ ಅಲ್ಲಿ ಏನ್ ಬರ್ದು ಎಕ್ಸ್. ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಅಪೋಸಿಟ್ ಯಾವ್ದು ಬಂತ್ರಿ 100. ಉಳಿತ ಯಾವ್ದ್ರಿ 5,000 ಇಂಟು ಎಷ್ಟು ಮಾಡ್ಬೇಕ್ರಿ 20. ಕಡ್ತಾ ಹೊಡೆದ್ರೆ ಆನ್ಸರ್ ಎಷ್ಟು 1000. ಆನ್ಸರ್ ಹೇಳಿ ಪಟ್ನ ಹೇಳಿ. ಹತ್ತು ಚಾಕ್ಲೇಟ್ಗಳನ್ನು ಎಷ್ಟು ಚಾಕ್ಲೇಟ್ಗಳನ್ನ 10 ಚಾಕ್ಲೇಟ್ಗಳನ್ನ 2:3 ಹಂಚಿದರೆ ಅಮಿತ್ಗೆ ಎಷ್ಟು ಸಿಗುತ್ತದೆ. ಯಾರಿಗಿರಿ ಅಮಿತ್ಗೆ ಎಷ್ಟು ಸಿಗುತ್ತದೆ. ಸೊ ಕ್ವಶನ್ ಅರ್ಧ ಬಂದೈತಿ. ಇದ್ರೊಳಗೆ ನಮಗೆ ಅಮಿತ್ ಅನ್ನೋದೇ ಯಾರು ಗೊತ್ತಿಲ್ಲ. ಇದ್ರೊಳಗ ಅಮಿತ್ ಅನ್ನೋದೇ ಯಾರು ಗೊತ್ತಿಲ್ಲ. ನಾವು ಮೊದ್ಲೇದೇನ್ ಮಾಡೋನು ಅಮಿತ್ ತಿಳ್ಕೊಂಡು ಎರಡನೇದು ಏನ್ ತಿಳ್ಕೊಂಡ್ರಿ ಭರತ್ ಅಂತ ತಿಳ್ಕೊಂಡು. ಏನ್ ತಿಳ್ಕೊಂಡು ಭರತ್. ಮೊದಲನೇ ವ್ಯಕ್ತಿ ಯಾರ್ರಿ ಅಮಿತ್. ಎರಡನೇ ವ್ಯಕ್ತಿ ಯಾರ್ರಿ ಭರತ್. ಯಾರ್ರಿ ಭರತ್. ಅನುಪಾತ ಎಷ್ಟು ಕೊಟ್ಟಾರ್ರಿ 2:3. ಎಷ್ಟು ಕೊಟ್ಟಾರ್ರಿ 2:3. ಟೋಟಲ್ ಇರ್ತಕ್ಕಂಥ ಚಾಕ್ಲೇಟ್ ಎಷ್ಟದವ್ರಿ 10. ಎಷ್ಟದವ್ರಿ 10. ಇಬ್ಬರಿಗೂ ಇವಂಗ 2 ಪಾಲ ಇವಂಗ 3 ಪಾಲ ಒಟ್ಟು ಪಾಲ ಎಷ್ಟ್ರಿ 5. ಎಷ್ಟ್ರಿ 5. ಯಾರ್ದು ಕೇಳಿದಾರ್ರಿ ಅಮಿತ್. ಅಮಿತಿಗೆ ಬರ್ತಕ್ಕಂಥ ಚಾಕ್ಲೇಟ್ ಎಷ್ಟ್ರಿ 5 1 5 2 2 2 ಎಷ್ಟ್ರಿ 4. ಇದು ಯಾರ್ದ್ರಿ ಅಮಿತ್. ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ನನ್ನ ಕಡೆ ಎಷ್ಟು ಚಾಕ್ಲೇಟ್ ಅದಾವು 10 ಚಾಕ್ಲೇಟ್ ಅದಾವ. ಎಷ್ಟದವ್ರಿ 10 ಚಾಕ್ಲೇಟ್ ಅದಾವು. ನನಗ 2 ಜನ ಮಕ್ಕಳು ಅದಾರ. ನನಗ 2 ಜನ ಮಕ್ಕಳು ಅದಾರು. ಮೊದಲನೇ ಮಗುವಿನ ಹೆಸರೇನ್ರಿ ಎ. ಎರಡನೇ ಮಗುವಿನ ಹೆಸರೇನ್ರಿ ಬಿ. ಇವಂಗ ನನ್ನ ಕಡೆ 10 ಚಾಕ್ಲೇಟ್ ಇದ್ದು ಅಂದ್ರೆ ನಾ ಇವಂಗ ಎಷ್ಟು ಚಾಕ್ಲೇಟ್ ಕೊಡ್ಬೇಕ್ರಿ 10 ಚಾಕ್ಲೇಟ್ ಅದಾಗ ಇವಂಗ ಎಷ್ಟು ಪಾಲ ಕೊಡ್ಬೇಕ್ರಿ 2 ಪಾಲ. ಇವ್ ದೊಡ್ಡವದಾನು ಅದಕ್ಕೆ ಇವಂಗ ಅಷ್ಟು ಕಷ್ಟ 2 ಪಾಲ ಕೊಡ್ತನು. ಈಕಿ ಸಣ್ಣಕ್ಕಿ ಮಗಳದಾಳು. ಬೇಕಾದ ಮಗಳದಾವು. ಹೇಳಿದ ಮಾತು ಕೇಳ್ತಾಳು. ಬೇಕಂದಾಗ ಏನ್ ಮಾಡ್ತಾರ್ರಿ ಚಾ ಕೊಡ್ತಾಳ. ಏನ್ ಕೊಡ್ತಾಳು ಚಾ ಕೊಡ್ತಾಳು. ಅಕ್ಕಿಗೆ ಚಾಕ್ಲೇಟ್ ಒಳಗ ಎಷ್ಟು ಪಾಲ ಕೊಡ್ತೀನಿ 3 ಪಾಲ ಕೊಡ್ತೀನಿ. ಎಷ್ಟು ಪಾಲ ಕೊಡ್ತೀನಿ 3. ನನ್ನ ಕಡೆ ಇರ್ತಕ್ಕಂಥ ಒಟ್ಟು ಚಾಕ್ಲೇಟ್ ಎಷ್ಟ್ರಿ 10. ಎಷ್ಟ 10. ಈ 10 ಚಾಕ್ಲೇಟ್ ಅದಾವು. ಆದ್ರೆ ಟೋಟಲ್ ನ ಎಷ್ಟು ಪಾಲ ಮಾಡ್ಬೇಕ್ರಿ
5 ಪಾಲ. ಎಷ್ಟು ಪಾಲ ಮಾಡ್ಬೇಕ್ರಿ? 5 ಪಾಲ. ಇವ್ರಿಗೆ 2 ಪಾಲ ಕೊಡ್ಬೇಕು, ಇವ್ರಿಗೆ 3 ಪಾಲ ಕೊಡ್ಬೇಕು. ಒಟ್ಟು ಎಷ್ಟು ಪಾಲ ಮಾಡ್ಬೇಕ್ರಿ? 5 ಪಾಲ. ಎಷ್ಟು ಪಾಲ ಮಾಡ್ಬೇಕು? 5 ಪಾಲ. ನಮಗೆ ಯಾರ್ದು ಕೇಳ್ಯಾರ ಅವ್ರ? ಅಮಿತ್. ಯಾರ್ದು ಕೇಳಿದಾರ್ರಿ? ಅಮಿತಿಂದ. ಅಮಿತಿಂದ ಎಷ್ಟು ಐತಿ ಶೇರ್? 2 ಐತಿ. ಅದಕ್ಕೆ ನಾವು ಎಷ್ಟಿಂದ ಗುಣಾಕಾರ ಮಾಡ್ಬೇಕ್ರಿ? 2ರಿಂದ. ಅದ ಏನಾದ್ರು ಭರತನ್ ಕೇರಿಂದ ಎಷ್ಟಿಂದ ಗುಣಾಕಾರ ಮಾಡ್ತೀರಿ? 3ರಿಂದ. ಎಷ್ಟಿಂದ ರೀ? 3ರಿಂದ. ಆನ್ಸರ್ ಎಷ್ಟ್ರಿ? 4. ಹಾ ಎಸ್, 6 ಅಂತೂ ಕರೆಕ್ಟ್ ಆನ್ಸರ್. ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ಕ್ವಶನ್ ಓದ್ರಿ. ಹಾ ಓಕೆ. ಇದು ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮ್ಯಾಗಿನ್ ತಮ್ಮ ಮಾತಾಡ್ಬೇಡ್ರಿ. ಯಾವ ಚಾಪ್ಟರ್? ಟೈಮ್ ಅಂಡ್ ವರ್ಕ್. ಯಾವ್ದ್ರಿ? ಟೈಮ್ ಅಂಡ್ ವರ್ಕ್. ಇಲ್ಲಿ ನಾವು ಕ್ವಶನ್ ಯಾವ್ದು ಬಿಡಿಸ್ತು? ಎ ಒಂದ್ ಕೆಲಸ 10 ದಿನದಾಗ ಮಾಡ್ತಾನು, ಬಿ ಒಂದ್ ಕೆಲಸ 15 ದಿನದಾಗ ಮಾಡ್ತಾನು. ಹಾಗಾದ್ರೆ ಅವ್ರಿಬ್ರು ಸೇರಿ ಆ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೋ ಅಂತೇಳಿ ಟೈಪ್ 1 ಒಳಗೆ ಹೇಳಿತ್ತು. ಎಲ್ಲಿ ಹೇಳಿತ್ರಿ? ಟೈಪ್ 1 ಒಳಗೆ ಹೇಳಿತ್ತು. ಆದ್ರೆ ನಾ ಇಷ್ಟು ದಿನ ಈ ಕ್ವಶನ್ ಪರ್ ಸಾಲ್ವ್ ಮಾಡಿದಾಗ ಈ ಲೆಕ್ಕ ಬರ್ಲಿಲ್ಲ. ನೆಕ್ಸ್ಟ್ ಇದಾದ ಕೂಡಲೇ ನೆಕ್ಸ್ಟ್ ನಾವೇನ್ ಹೇಳಿದ್ವಿ? ಇದಕ್ಕೆ ಟುಗೆದರ್ ಕಾನ್ಸೆಪ್ಟ್ ಅಂತ ಹೇಳಿದ್ವಿ. ಏನಂತ ಹೇಳಿದ್ವಿ? ಟುಗೆದರ್, ಒಟ್ಟಿಗೆ ಸೇರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಹೇಳಿದ್ವಿ ರೀ? ಅಲೋನ್. ಯಾವ್ದು ಹೇಳಿದ್ವಿ? ಅಲೋನ್. ಎ ಪ್ಲಸ್ ಬಿ ಇಬ್ಬರು ಸೇರಿ ಒಂದ್ ಕೆಲಸವನ್ನ ಇಷ್ಟ ದಿನದಾಗ ಮಾಡ್ತಾನು, ಬಿ ಒಬ್ಬ ಇಷ್ಟ ದಿನದಾಗ ಮಾಡ್ತಾನು. ಹಾಗಾದ್ರೆ ಎ ಆ ಕೆಲಸ ಎಷ್ಟು ದಿನದಾಗ ಮಾಡ್ತಾನು ಅಂತೇಳಿ ಇದು ಹೇಳಿ. ನೆಕ್ಸ್ಟ್ ಇದಾದ ಕೂಡಲೇ ಎ ಬಿ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಮೂವರು ಸೇರಿ ಈ ಕೆಲಸ ಎಷ್ಟು ದಿನದಾಗ ಮಾಡ್ತಾರಂತೂ ಹೇಳಿದ್ದು. ನೆಕ್ಸ್ಟ್ ಕ್ವಶನ್ ಏನ್ ಬಂದಿತ್ತು? ಎ ಪ್ಲಸ್ ಬಿ, ನೆಕ್ಸ್ಟ್ ಬಿ ಪ್ಲಸ್ ಸಿ, ನೆಕ್ಸ್ಟ್ ಸಿ ಪ್ಲಸ್ ಎ ಕೊಟ್ಟ. ನೆಕ್ಸ್ಟ್ ಏನ್ ಹೇಳ್ರಿ? ಎ ಪ್ಲಸ್ ಬಿ ಪ್ಲಸ್ ಸಿ ಬಂದ ಆನ್ಸರ್ ಇಂಟು 2 ಮಾಡ್ಬೇಕಂತ ಇದನ್ನು ಹೇಳಿದ್ದು. ನೆಕ್ಸ್ಟ್ ಏನ್ ಬಂದಿತ್ರಿ? ಅಲ್ಟರ್ನೇಟಿವ್ ಡೇಸ್. ಯಾವ್ದು ಬಂದಿತ್ತು? ಅಲ್ಟರ್ನೇಟಿವ್ ಡೇಸ್. ಆದ್ರೆ ಕ್ವಶನ್ ನಿಮ್ಗೆ ಯಾವ ಲೆವೆಲ್ ಕೇಳಿದ ನಾವು ವೆಬ್ಸೈಟ್ ಒಳಗೆ ನೋಡ್ರಿ. ಒಂದ್ ಸ್ವಲ್ಪ ಕಿಮ್ಮತ್ ಐತ್ಲಿ ಇಷ್ಟೆಲ್ಲ ಹೇಳಿದ ನಂತರ ಏನೈತಿ ನೋಡ್ರಿ? 2 ಜನರು ಎಷ್ಟೈತ್ರಿ? 2 ಜನರು 3 ದಿನಗಳಲ್ಲಿ ಕೆಲಸ ಮುಗಿಸಿದರೆ ಎಷ್ಟು ರೀ? 2 ಜನರು 3 ದಿನಗಳಲ್ಲಿ ಕೆಲಸ ಮುಗಿಸಿದರೆ ಒಂದು ವ್ಯಕ್ತಿ ಎಷ್ಟು ದಿನಗಳಲ್ಲಿ ಆ ಒಂದು ಕೆಲಸವನ್ನ ಮುಗಿಸುತ್ತಾನೆ ಅಂತ ಕ್ವಶನ್ ಅದ. ಇದಕ್ಕ ಫಸ್ಟ್ ನಾ ಕಾನ್ಸೆಪ್ಟ್ ಹೇಳ್ತೇನೆ, ನೆಕ್ಸ್ಟ್ ಶಾರ್ಟ್ ಕಟ್ ಹೇಳ್ತೇನೆ. ಇದು ಯಾವ್ದ್ರ ಮೇಲಪ್ಪ ಅಂದ್ರ ಜನ ಕೆಲಸ ದಿನ. ಯಾವ್ದ್ರಿ? ಜನ ಕೆಲಸ ದಿನ. ಯಾವ ಕಾನ್ಸೆಪ್ಟ್? ಜನ ಕೆಲಸ ದಿನ. ಎಷ್ಟು ಜನರು? 2 ಜನರು. ಎಷ್ಟು ಜನರು? 2 ಜನರು. ಯಾವ ಕೆಲಸ? ಒಂದು ಕೆಲಸ. ಯಾವ ಕೆಲಸ ರೀ? ಒಂದು ಕೆಲಸ. ಎಷ್ಟು ದಿನದಲ್ಲಿ ಮುಗಿಸ್ತಾರ್ರಿ? 3 ದಿನಗಳಲ್ಲಿ. ಎಷ್ಟು ದಿನಗಳಲ್ಲಿ? 3 ದಿನಗಳು. ಹಾಗಾದ್ರೆ ಒಂದು ವ್ಯಕ್ತಿ ಅದೇ ಕೆಲಸವನ್ನ ಎಷ್ಟು ದಿನಗಳು ಟೈಮ್ ಬೇಕಂತ ಕೇಳ್ಯಾರ. ನಾ ಹೇಳತೈತಿ 2 ಜನರು ಒಂದು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸ್ತಾರ್ರಿ? 3 ದಿನ. ಹಾಗಾದ್ರೆ ಒಂದು ವ್ಯಕ್ತಿ ಎಷ್ಟು ವ್ಯಕ್ತಿ ರೀ? ಒಂದು ವ್ಯಕ್ತಿ. ಯಾವ ಕೆಲಸ ರೀ? ಅದೇ ಕೆಲಸ. ಇಬ್ಬರು ಜನ ಯಾವ ಕೆಲಸ ಮಾಡತ್ತಾರಲ್ಲ ಅದೇ ಕೆಲಸವನ್ನ ಮುಗಿಸ್ಬೇಕಾರ ಎಷ್ಟು ದಿನ ಟೈಮ್ ಬೇಕಂತ ಕೇಳು. ಇವಾಗ ನಾವು ಒಂದು ವಿನ ಸೀದಾ ಹಾಕ್ತಿವಿ, ಇನ್ನೊಂದು ವಿನ ಏನ್ ಮಾಡ್ತೀವಿ? ರಿವರ್ಸ್ ಹಾಕ್ತಿವಿ. ಒಂದು ವಿ ಏನ್ ಮಾಡ್ತೀವಿ? ಸೀದಾ ಹಾಕ್ತಿವಿ, ಇನ್ನೊಂದು ವಿ ಏನ್ ಮಾಡ್ತೀವಿ? ರಿವರ್ಸ್. ಆ ನಂತರ ಎಕ್ಸ್ ಜೊತೆ ಯಾವ ಸಂಖ್ಯೆ ಬರ್ತಾವ ಅವನ್ನೆಲ್ಲ ಇಲ್ಲಿ ಬರಿತೀವಿ ಕೆಳಗ. ಎಕ್ಸ್ ಜೊತೆ ಯಾವ ಸಂಖ್ಯೆ ಬತ್ರಿ? 1 1 1 ಇಂಟು 1 ಏನ್ರಿ? 1 ಇಂಟು 1. ನೆಕ್ಸ್ಟ್ ಉಳಿತ ಯಾವ್ದ? 2 1 3. 2 1 3. ಆ ನಂತರ ಈ ಒಂದ ಕ್ಯಾನ್ಸಲ್ ಆಯ್ತಲ್ಲ, ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಐತೇನು? ಇಲ್ಲ. 2 3 ಎಷ್ಟ್ರಿ? 6. 2 3 ಎಷ್ಟ? 6. ನೀವು ಅದು ಹಂಗೆ ಮಾಡಕ್ ಹೋಗಿರಿ. 1 ಇಂಟು 1 ಮಾಡಿ 2 ಮಾಡಿ ಇದನ್ನ ಕ್ಯಾನ್ಸಲ್ ಆಗೋದಿಲ್ಲ ಅದ. ಇದೆಲ್ಲ ಬಿಡಿಸೋಕ್ಕಿಂತನೂ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿ ಕಾನ್ಸೆಪ್ಟ್ ಇದ್ದಾಗ, ಈ ರೀತಿ ಏನಾರ ಕಾನ್ಸೆಪ್ಟ್ ಇತ್ತಂದ್ರೆ ಎಷ್ಟು ಸಂಖ್ಯೆಗಳದವ್ರಿ? ಟೋಟಲ್ ಇರ್ತಕ್ಕಂಥ ಸಂಖ್ಯೆಗಳಲ್ಲಿ 3 ಅದಾವ. ಎಷ್ಟದವ್ರಿ? 3. ಮೊದಲನೇ ಸಂಖ್ಯೆ 2 ಐತಿ, ಎರಡನೇ ಸಂಖ್ಯೆ 3 ಐತಿ, ಕೊನೆಯ ಸಂಖ್ಯೆ ಎಷ್ಟು ಐತ್ರಿ? 1. ಮೊದಲನೇ ಸಂಖ್ಯೆ 2, ಎರಡನೇ ಸಂಖ್ಯೆ ಏನೈತಿ? 3 ಐತಿ, ಲಾಸ್ಟ್ ಸಂಖ್ಯೆ ಎಷ್ಟೈತಿ? 1. ಇವೆರಡನ್ನು ಗುಣಾಕಾರ ಮಾಡ್ಬೇಕು, ಲಾಸ್ಟ್ ಸಂಖ್ಯೆನ ಏನ್ ಮಾಡ್ಬೇಕ್ರಿ? ಭಾಗಾಕಾರ. ಏನ್ ಮಾಡ್ಬೇಕು? ಭಾಗಾಕಾರ. ಇದೇ ರೀತಿ ಎಕ್ಸಾಮ್ದಾಗ ಇಂಥ ಕ್ವಶನ್ಗಳ ಬಂದಾವ್. ನೀವು ಈಗೇನ್ ನಾವು ವೆಬ್ಸೈಟ್ ಕ್ವಶನ್ ಪರ್ ಸಾಲ್ವ್ ಮಾಡತ್ತೋಲ್ಲ ಅಥವಾ ಯಾರು ಮಾಡಿದ್ರೆ ಅವ್ರಿಗೆ ಐಡಿಯಾ ಇರ್ತೈತಿ. ನಾವೇನ್ ಮಾಡ್ಬೇಕು? ಇಂಥವ ಕ್ವಶನ್ ಬಂದಾವ, ಇರ್ತಕ್ಕಂಥ 3 ನಂಬರ್ ಇರ್ತಾವು. ಸ್ಟಾರ್ಟಿಂಗ್ದು 2 ನಂಬರ್ ಏನ್ ಮಾಡ್ಬೇಕ್ರಿ? ಗುಣಾಕಾರ. ಲಾಸ್ಟ್ ನಂಬರ್ ಏನ್ ಮಾಡ್ಬೇಕ್ರಿ? ಭಾಗಾಕಾರ. ಆವಾಗ 2 3 ಎಷ್ಟ್ರಿ? 6. ಆಪ್ಷನ್ ಡಿ. ಆಪ್ಷನ್ ಡಿ. ಏನಿದೆ ನೋಡ್ರಿ, ಒಂದು ಸಂಖ್ಯೆಗೆ ಏನದರಿ? ಒಂದು ಸಂಖ್ಯೆಗೆ 15 ಸೇರಿಸಿದರೆ, ಒಂದು ಸಂಖ್ಯೆಗೆ 15 ಸೇರಿಸಿದರೆ ಏನ್ ಕೇಳ್ತಾರ ಅವ್ರ? ಒಂದು ಸಂಖ್ಯೆಗೆ
15 ಸೇರಿಸಿದರೆ 69 ಆಗುತ್ತದೆ. 69 ಆಗುತ್ತದೆ. ಆ ಸಂಖ್ಯೆ ಯಾವುದು? ಆ ಸಂಖ್ಯೆ ಯಾವುದು? ಸರಿ, ನಾ ಹೇಳ್ತೇನೆ. ಯಾವುದೋ ಒಂದು ಸಂಖ್ಯೆ ಅದ, ಏನದರಿ? ಯಾವುದೋ ಒಂದು ಸಂಖ್ಯೆ ಅದ, ಆ ಸಂಖ್ಯೆಗೆ ಸೇರಿಸಿದರೆ ಅಂತ ಕೊಡತಾರ. ಏನ್ ಕೊಡತಾರ್ರಿ? ಸೇರಿಸಿದರೆ. ಸೇರಿಸಿದ್ರೆ ಅಂದ್ರೆ ಏನ್ರಿ? ಕೂಡ್ಸುದು. ಸೇರಿಸಿದ್ರೆ ಅಂದ್ರೆ ಏನ್ರಿ? ಕೂಡ್ಸುದ. ಯಾವುದೋ ಒಂದು ಸಂಖ್ಯೆ ಅದ, ಆ ಸಂಖ್ಯೆಗೆ ಸೇರಿಸಿದ್ರೆ ಅಂದ್ರೆ ನಾವು ಯಾವ ಸಿಂಬಲ್ ಹಾಕ್ಬೇಕ್ರಿ? ಪ್ಲಸ್. ಯಾವ ಸಿಂಬಲ್ ಹಾಕ್ಬೇಕು? ಪ್ಲಸ್. ಯಾವ ಸಿಂಬಲ್ ಹಾಕ್ಬೇಕು? ಪ್ಲಸ್. ಕೂಡಿಸಿದರೆ ಎಷ್ಟಾಗ್ತದ್ರಿ? 15. ಎಷ್ಟು ಕೂಡಿಸಿದ್ರಿ? 15 ಕೂಡಿಸಿದ್ರೆ ಎಷ್ಟಾಗ್ತೈತ್ರಿ? 69. ಎಷ್ಟಾಗ್ತದ? 69. ಅಂತ ಸಂಖ್ಯೆ ಯಾವ್ದು? ಆಪ್ಷನ್ ಕೊಟ್ಟಾರ. 25 + 15 ಮಾಡ್ರೆ 69 ಬರ್ತೈತಿ. ಇಲ್ಲ, ಯಾಕ? 5 + 5 ಮಾಡ್ರೆ ಎಷ್ಟು ಬರ್ತೈತ್ರಿ? 10. ಬಿಡಿಸ್ತಾನದಾಗ ಏನ್ ಬರ್ತೈತಿ? 0. 0 + 5 ಮಾಡ್ರೆ ಎಷ್ಟು ಬರ್ತೈತ್ರಿ? 5. 0 + 5 ಮಾಡ್ರೆ ಎಷ್ಟು ಬರ್ತೈತಿ? 5. 5 + 4 ಮಾಡ್ರೆ ಎಷ್ಟು ಬರ್ತೈತಿ? 9. ಬಿಡಿಸ್ತಾನದಾಗ ಮ್ಯಾಚ್ ಆಯ್ತು. ಅವಾಗ ಆನ್ಸರ್ ಯಾವ್ದ್ರಿ? 54. ಅವಾಗ ಆನ್ಸರ್ ಯಾವ್ದ? 54. ತಿಳಿತಲ್ಲ? ನಮಗ ಏನಿರ್ಬೇಕಪ್ಪ ಅಂದ್ರೆ ನಮ್ಮ ತಲೆ ಒಳಗ ಸೇರಿಸಿದರೆ ಅಂತ ಬಂತಂದ್ರ ಅಲ್ಲಿ ನಾವೇನ್ ಮಾಡ್ಬೇಕು? ಪ್ಲಸ್. ಏನ್ ಮಾಡ್ಬೇಕು? ಪ್ಲಸ್. ಇನ್ನು ಕ್ವಶನ್ ಬರ್ತಾವ್ ಟೈಮ್ಸ್, ರಷ್ಟು ಅಂತ ಬಂತಂದ್ರೆ ಏನ್ ಮಾಡ್ಬೇಕು? ಗುಣಾಕಾರ. ಏನ್ ಮಾಡ್ಬೇಕ್ರಿ? ಗುಣಾಕಾರ. ಅದು ಕ್ವಶನ್ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಮ್ಯಾಥ್ಸ್ ಲಾಸ್ಟ್ ಕ್ವಶನ್. ಚೌಕದ ಕ್ಷೇತ್ರಫಲ ಏನ್ ಕೇಳಿದಾರಿ? ಕ್ಷೇತ್ರಫಲ ಅಂದ್ರೂ ಒಂದ, ವಿಸ್ತೀರ್ಣ ಅಂದ್ರೂ ಒಂದ. ಚೌಕದ ಕ್ಷೇತ್ರಫಲ ಅಂದ್ರೆ ಏನ್ರಿ? ವಿಸ್ತೀರ್ಣ. ಚೌಕದ ಸುತ್ತಳತೆ ಕೇಳ್ಬೋದು. ಏನ್ ಕೇಳ್ಬೋದ್ರಿ? ಚೌಕದ ಸುತ್ತಳತೆ. ಕ್ವಶನ್ ಏನ್ ಕೊಟ್ಟಾರ ನೋಡ್ರಿ? ಒಂದ್ ಚೌಕದ, ಏನದ್ರಿ? ಒಂದು ಚೌಕ. ಒಂದು ಚೌಕ ಏನದರಿ? ಚೌಕ. ಈ ಚೌಕದ ಏನ್ ಕೊಟ್ಟಾರ್ರಿ? ಏನ್ ಕೇಳಿದಾರ ನಮಗ? ಕ್ಷೇತ್ರಫಲ. ಏನ್ ಕೇಳಿದಾರಿ? ಕ್ಷೇತ್ರಫಲ. ಕ್ಷೇತ್ರಫಲ ಅಂದ್ರೆ ಏನ್ರಿ? ಒಳಗಿಂದ ಒಳಗೆ ಇರ್ತಕ್ಕಂಥ ಜಾಗಕ್ಕೆ ನಾವೇನಂತೀವಿ? ಕ್ಷೇತ್ರಫಲ. ಕ್ಷೇತ್ರಫಲ ಅಂತ ಬರ್ಬೋದು, ಅಥವಾ ವಿಸ್ತೀರ್ಣ ಅಂತ ಬರ್ತದ. ಇವಾಗ ಕನ್ನಡ ಟ್ರಾನ್ಸ್ಲೇಷನ್ ಮಾಡಾಕ ನಾವು ಚಾಟ್ GTP ಯೂಸ್ ಮಾಡತ್ತೀವಿ. ನಿಮ್ಗೆಲ್ಲ ಚಾಟ್ GTP ಅಂದ್ರೆ ಗೊತ್ತೈತಿಲ್ಲ? ನೀವು ಚಾಟ್ GTP ಯೂಸ್ ಮಾಡ್ತೀರಿ, ಸ್ವಲ್ಪ ನಾವು ರೊಕ್ಕ ಕೊಟ್ಟು ಬೇರೆ ಬೇರೆ ಯೂಸ್ ಮಾಡ್ತೀವಿ. ಅವರು ಕೂಡ ಏನ್ ಮಾಡ್ತಾರೆ? ಇಂಥದ್ನ ಯೂಸ್ ಮಾಡ್ತಾರೆ. ಎಲ್ಲಾ ಕ್ವಶನ್ ಕೈಲೇ ಬರ್ದ ಸೆಟ್ ಮಾಡಕ್ಕಂತೂ ಆಗುದಿಲ್ಲ. ಕನ್ನಡದಾಗ ಹಿಂಗ ಬರ್ಬೋದು. ನಾ ಹೇಳ್ತೈತಿಲ್ಲ, ಅವ್ರು ಸೆಟ್ ಮಾಡೋದು ಪ್ಯೂರ್ಲಿ ಇಂಗ್ಲಿಷ್ ಒಳಗೆ ಮಾಡಿರ್ತಾರ. ಆ ನಂತರ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲಾನು ಯೂಸ್ ಮಾಡಿ ಟ್ರಾನ್ಸ್ಲೇಷನ್ ಮಾಡವ್ರ. ಅವಾಗ ನಮಗ್ ವರ್ಡ್ ಗೊತ್ತಿರ್ಬೇಕು. ಕ್ಷೇತ್ರಫಲ ಅಂದ್ರೆ ಏನ್ರಿ? ವಿಸ್ತೀರ್ಣ. ಆ ನಂತರ ಚೌಕದ ಒಂದ್ ಬದಿ ಎಷ್ಟದರಿ? 11. ಒಂದ್ ಬದಿ ಎಷ್ಟದರಿ? 11. ಇದು 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 ಪ್ರತಿಯೊಂದು ಬದಿಗಳು ಎಷ್ಟಿರ್ತಾವ್ರಿ? 11 ಇರ್ತಾವ. ಏನಿರ್ತಾವ? 11 ಇರ್ತಾವ. ನಮಗ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿತ್ತು. ಏರಿಯಾ ಆಫ್ ಸ್ಕ್ವೇರ್ ಬೇಕಾಗಿತ್ತು. ಫಾರ್ಮುಲಾ ಏನ್ರಿ? A × A. ಫಾರ್ಮುಲಾ ಏನ್ರಿ? A × A. ಅಥವಾ ಇದಕ್ಕಿಂತನೂ ಸಿಂಪಲ್ ಅಂದ್ರೆ ಏನ್ರಿ? A². ಏನ್ರಿ? A². ಆ ನಂತರ A × A ಅಂದ್ರೆ ಏನ್ರಿ? A ಅಂದ್ರೆ ಏನ್ರಿ? ಒಂದು ಬಾಹು. ಏನ್ರಿ? ಒಂದು ಬಾಹು ಅಥವಾ ಒಂದು ಬದಿ, ಅಥವಾ ಏನಂತೀವಿ? ಸೈಡ್. ಏನಂತೀವಿ? ಸೈಡ್. ಒಂದು ಬದಿಯ ಅಳತೆ ಎಷ್ಟೈತ್ರಿ? 11. ಎಷ್ಟದರಿ? 11. A ಅಂದ್ರೆ ಎಷ್ಟ್ರಿ? 11. ಈ A ಅಂದ್ರೆ ಎಷ್ಟ್ರಿ? 11. 11 ಎಷ್ಟ್ರಿ? 121 ಸೆಂಟಿಮೀಟರ್ ಕೊಟ್ಟಾರಂದ್ರ ನಾವು ಕೂಡ ಇಲ್ಲಿ ಏನ್ ಬರಿಬೇಕ್ರಿ? ಸೆಂಟಿಮೀಟರ್ ಬರ್ದ ಅದ್ರ ತಲೆ ಮೇಲೆ ಏನ್ ಬರಿಬೇಕ್ರಿ? 2. ಆನ್ಸರ್ ಎಷ್ಟ್ರಿ? 121. ಆನ್ಸರ್ ಎಷ್ಟ್ರಿ? 120. ಇದ ಸೇಮ್ ಕ್ವಶನ್ ಕೊಟ್ಟ ಚೌಕದ ಸುತ್ತಳತೆ ಕೇರ್ ಅಂದ್ರ ಏನ್ರಿ? ಚೌಕದ ಸುತ್ತಳತೆ ಕೇರ್ ಅಂದ್ರ ಆನ್ಸರ್ ಏನಾಗ್ತದ್ರಿ? 4A. ಏನಾಗ್ತದ್ರಿ? 4A. ಆನ್ಸರ್ ಎಷ್ಟು ಬರ್ತದ ಅವಾಗ? 11. 4 ಎಷ್ಟ್ರಿ? 44. ಎ ಜಾಗದಾಗ ನಾವ್ ಎಷ್ಟು ತುಂಬೇಕು? 11. ಎ ಅಂದ್ರೆ 11 ಯಾಕೆ ತಗೋತ ಅಂದ್ರ ಒಂದು ಬದಿ ಅಥವಾ ಒಂದು ಬಾಹುವಿನ ಅಳತೆ ಎಷ್ಟದರಿ? 11. ಎಷ್ಟದರಿ? 11. ಇವತ್ತು ನಾವು 15ಕ್ಕೆ 15 ಕ್ವಶನ್ ಈಸಿನೇ ಇದ್ವು. ಒಂದ್ ಸೈಡ್ ಬರ್ಕೋತ ಹೋಗ್ರಿ. ಮೊದಲನೇ ಕ್ವಶನ್ ಬರ್ರಿ, ನೋಟ್ ಮಾಡ್ಕೋರಿ. ಮೊದಲನೇ ಕ್ವಶನ್ ಯಾವ ಚಾಪ್ಟರ್ದಾಗ ಬಂದೈತ್ರಿ? ಸರಾಸರಿ. ಯಾವ್ದು ಬಂದಿದೆ? ಸರಾಸರಿ. ನಮಗ ಸರಾಸರಿ ಒಳಗೆ ಏನ್ ಗುರ್ತಿರ್ಬೇಕು? ಸರಾಸರಿ ಈಸ್ ಈಕ್ವಲ್ ಟು ಏನ್ರಿ? ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ನೀವೆಲ್ಲಾನು ಬರ್ಯಾಕ್ ಹೋಗ್ಬೇಡ್ರಿ. ಫಸ್ಟ್ ಒಂದನೇ ಕ್ವಶನ್ ಅಂತ ಹಾಕ್ರಿ. ಅದ್ರ ಮುಂದೆ ಏನಂತ ಹಾಕ್ರಿ? ಸರಾಸರಿ ಅಂತ ಚಾಪ್ಟರ್ ಬರ್ದ ಈ ಒಂದು ಫಾರ್ಮುಲಾ ಬರ್ದ್ರ ಸಾಕು. ಅಷ್ಟ ಬರೀರಿ. ಇದು ನಿಮ್ಗೆ PDF ಸಿಗ್ತದೆ. ಇವಾಗ ಇಷ್ಟು ಬರೆಯತ್ತಿರಿಲ್ಲ. ಒಂದನೇ ಕ್ವಶನ್ ಯಾವ ಚಾಪ್ಟರ್ ರೀ? ಸರಾಸರಿ. ಯಾವ ಚಾಪ್ಟರ್? ಸರಾಸರಿ. ನಿಮ್ಗೆ ಬಿಡ್ಸಾಕ್ ಬರ್ತಿತ್ತಂದ್ರೆ ಹಿಂಗೆ ರೈಟ್ ಮಾರ್ಕ್ ಹಾಕ್ರಿ. ಬಿಡ್ಸಾಕ್ ಬರ್ಲಿಕ್ಕಂದ್ರೆ ಇಂಟು ಹಾಕ್ರಿ. ನೆಕ್ಸ್ಟ್ ನಂಗೆ ಬೇಟೆ ಹಾಕ್ರಿ. ಇದು ಕ್ವಶನ್ ಬಿಡ್ಸಾಕ್ ಬರ್ತೈತಿ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್ ಏನೈತಿಪ್ಪ ಅಂದ್ರೆ ಇದಕ್ಕೆ ನಾವೇನಂತೀವಿ ಅಂದ್ರೆ ಸರಳೀಕರಣ. ಏನಂತೀವಿ? ಸರಳೀಕರಣ. ಕ್ವಶನ್ ನಂಬರ್ 2 ಯಾವ ಚಾಪ್ಟರ್ಪ್ಪ ಅಂದ್ರೆ ಸರಳೀಕರಣ ಅಂತ ಬರ್ಬೋದು. ಇದನ್ನ ನಾವು ಅಪ್ಡೇಟ್ ಮಾಡಿದ್ವಿ ಅಂದ್ರೆ ಯಾವ್ದು ಬರ್ತದ್ರಿ? ಬೋರ್ಡ್ ಮಾಸ್. ಯಾವ್ದು ಬರ್ತದ್ರಿ? ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಒಳಗೆ ನಿಮ್ಗೆಲ್ಲ ಗೊತ್ತಿರ್ಬೇಕಾಗಿದ್ದೇನ್ರಿ?
ಭಾಗಿಸಿ ಗುಣಿಸಿ ಕೂಡಿಸಿ ಕಳಿಸಿ. ಭಾಗಿಸಿ ಗುಣಿಸಿ ಕೂಡಿಸಿ ಕಳಿಸಿ. ಕ್ವಶನ್ ಏನು ಈ ರೇಂಜ್ ತಗೊಂಡು ಹೋಗತ್ತಿಲ್ಲಲ್ಲ, ಇವಾಗ ಒಂದು 8 ಕ್ವಶನ್ ಪರ್ ಬಿಡಿಸಿರ ಇದಕ್ಕಿಂತ ಈಸಿನೇ ಬರತ್ತವ. ಎರಡನೇ ಕ್ವಶನ್ ಯಾವ್ದ್ರಿ? ಬೋರ್ಡ್ ಮಾರ್ಕ್ಸ್ಗೆ ಸಂಬಂಧಪಟ್ಟಿದ ಕ್ವಶನ್. ಇದು ಬರ್ತೈತೋ ಇಲ್ಲ ನಿಮಗ? ಎರಡನೇ ಕ್ವಶನ್ ಬಿಡ್ಸಾಕ್ ಬರ್ತೈತೋ ಇಲ್ಲ? ಮೂರನೇ ಕ್ವಶನ್ ಯಾವ್ದೈತಿ? SCM. ಮೂರನೇ ಕ್ವಶನ್ ಯಾವ್ದೈತ್ರಿ? SCM. ಇಲ್ಲಿ ಸ್ವಲ್ಪ ಫಾರ್ಮುಲಾ ಬರ್ಕೊಂಡ್ಬಿಡ್ರಿ. ಓಕೆ, ನಮಗ ಫ್ರಾಕ್ಷನ್ ಆಫ್ LCM ಕೇಳ್ತಾರೆ. ಏನ್ ಕೇಳ್ತಾರ ಅಂದ್ರ 1/2, ನೆಕ್ಸ್ಟ್ 2/3, ನೆಕ್ಸ್ಟ್ 3/4 ಕೊಟ್ಟ ಈ ತರದ್ ಏನಾದ್ರು LCM ಕೇರ್ ಅಂದ್ರೆ ಇದು ಯಾವ ತರ ಐತಿಪ್ಪ ಅಂದ್ರೆ ಭಿನ್ನ ರಾಶಿ ಒಳಗೈತಿ. ಯಾವ ರೂಪದಾಗ ಐತಿ? ಭಿನ್ನ ರಾಶಿ ಒಳಗೈತಿ. ನಮಗ ಫ್ರಾಕ್ಷನ್ ಆಫ್ LCM ಕೇರ್ ಅಂದ್ರೆ ಏನ್ ಕಂಡಿಡಿ ಅಂದಾರ್ರಿ? LCM. ಏನ್ ಕಂಡಿಡಿ ಅಂದರು? LCM. ಮ್ಯಾಲ ಏನ್ ಬರಿಬೇಕ್ರಿ? LCM. ಕೆಳಗೇನ್ ಬರಿಬೇಕು? SCM. ಅವ್ರ ಏನಾದ್ರು ಇಲ್ಲಿ ನಮ್ಗೆ SCF ಕೇರ್ ಅಂದ್ರೆ ಏನ್ ಕೇರ್ ಅಂದ್ರ ರೀ? SCF ಕೇರ್ ಅಂದ್ರೆ ಮ್ಯಾಲ ಏನ್ ಬರಿಬೇಕ್ರಿ? SCF. ಕೆಳಗೆ ಏನ್ ಬರಿಬೇಕ್ರಿ? LCM. ಇನ್ನೊಂದು ಕ್ವಶನ್ ಅವಾಗ ನೀನ್ ರಿಪೀಟ್ ಆಗಿತ್ತು. ಯಾವ ಫಾರ್ಮುಲಾ ಅಂದ್ರೆ LCM ಇಂಟು SCF ಈಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಇದ್ರ ಮೇಲೂ ಕ್ವಶನ್ ಬರ್ತದ. ಇಲ್ಲಿಯೂ ಕೂಡ ನಿಮ್ ಎಕ್ಸಾಮ್ದಾಗ ಬಂದೈತ್ ಕ್ವಶನ್ ಈ ಫಾರ್ಮುಲಾ ಮೇಲೂ. ಇದ ಕ್ವಶನ್ ನಂಬರ್ 3 ಬರ್ತೈತೋ ಇಲ್ಲೋ ನಿಮಗ್ ಬಿಡ್ಸಾಕ? ಬರ್ತೈತಿ ಇಲ್ಲ? ಕ್ವಶನ್ ನಂಬರ್ 3 ಅಂತ ಹಾಕಿ SCF ಅಂತ ಹಾಕಿ ರೈಟ್ ಮಾರ್ಕ್ ಹಾಕ್ರಿ. ಹಾಕಿರಿ ಇಲ್ಲ? ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನೈತಿ? LCM. ಏನೈತಿ? LCM. ಬರ್ತೈತಿಲ್ಲ? ಕ್ವಶನ್ ನಂಬರ್ 4 LCM ಅಂತ ಹಾಕಿ ರೈಟ್ ಮಾರ್ಕ್ ಹಾಕ್ರಿ. ಕ್ವಶನ್ ನಂಬರ್ 5 ಯಾವ ಚಾಪ್ಟರ್ ಅಪ್ಪ ಅಂದ್ರ ಶೇಕಡ. ಯಾವ ಚಾಪ್ಟರ್ ರೀ? ಶೇಕಡ. ಯಾವ್ದ? ಶೇಕಡ. ನಿಮಗ ಇಂಥ ಕ್ವಶನ್ ಬಿಡ್ಸಾಕ್ ಬರ್ತೈತಿ. 30% ಆಫ್ 100 ಕೊಡ್ಬೋದು. ಏನ್ ಕೊಡ್ಬೋದ್ರಿ? 100 ಕೊಡ್ಬೋದು. ಅಥವಾ ಏನ್ ಕೊಡ್ಬೋದ್ರಿ? 200 ಕೊಡ್ಬೋದು. ಅಥವಾ ಏನ್ ಕೊಡ್ಬೋದು? 300 ಕೊಡ್ಬೋದು. ಹೌದು ಇಲ್ಲ? ನೆಕ್ಸ್ಟ್ 30% ಆಫ್ 150 ಪ್ಲಸ್ 20% ಆಫ್ 100. ಇಲ್ಲಿ ಪ್ಲಸ್ ಕೊಟ್ಟಾಗೂ ಬಿಡ್ಸಾಕ್ ಬರ್ತೈತಿಲ್ಲ? ಬರ್ತೈತಿ ಇಲ್ಲ? ಮ್ಯಾಕ್ಸಿಮಮ್ ಹೋದ್ರೆ ನನಗೆ ಇಷ್ಟ ತಕ ಹೋಗ್ಬೋದು ಅನ್ಸಾಯ್ತು ನಿಮ್ ಲೆವೆಲ್ದಾಗ. ಇವ್ ಕ್ವಶನ್ಸ್ ಎಲ್ಲ ನೋಡ್ರಿ ಇಷ್ಟ ದಿನದ. ಇದು ಬರ್ತೈತಿ ಇಲ್ಲ ಬಿಡ್ಸಾಕ? ಕ್ವಶನ್ ನಂಬರ್ 5 ಅಂತ ಹಾಕಿ ರೈಟ್ ಹಾಕ್ರಿ. ಕ್ವಶನ್ ನಂಬರ್ 6 ಯಾವ್ದ್ರಿ? ಅನುಪಾತ. ಯಾವ್ದ? ಅನುಪಾತ. ನಿನ್ನೆ ಕ್ವಶನ್ ಒಳಗೆ ಹೆಂಗ್ ಕೇಳಿದ್ದ? A ಅನುಪಾತ, B ಅನುಪಾತ, C ಕೇಳಿದ್ದಿಲ್ಲ ನಿನ್ನೆ? ಇದ ಬಂದಿತ್ಲ ಕ್ವಶನ್ ನಿನ್ನೆ. ಇದು ಬರ್ತೈತಿಲ್ಲ ಬಿಡ್ಸಾಕ? ನಾವು ಕಡ್ತಾ ಹೊಡಿಬೇಕಾಗಿತ್ತಂದ್ರ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಒಂದೇ ರೂಪದಾಗ ಇರ್ಬೇಕು. ಯಾವ ರೂಪದಾಗ ಇರ್ಬೇಕ್ರಿ? ಒಂದೇ ರೂಪದಾಗ ಇರ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಯಾವ ತರ ಐತಿ? ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಕ್ವಶನ್ ನಂಬರ್ 7 ಯಾವ ಚಾಪ್ಟರ್ ರೀ? ಸರಳ ಬಡ್ಡಿ. ಕ್ವಶನ್ ನಂಬರ್ 7 ಯಾವ ಚಾಪ್ಟರ್ ಐತಿ? ಸರಳ ಬಡ್ಡಿ. ಇದು ಗುರ್ತಾಗೈತಿ ನಮಗೆ. ಇಲ್ಲಿ ಏನ್ ಕಂಡ ಕೇಳಿದಾವ್? ಟೈಮ್. ಏನ್ ಕೇಳಿದ್ರಿ? ಟೈಮ್. ಕ್ವಶನ್ ನಂಬರ್ 8 ಯಾವ ಚಾಪ್ಟರ್ ಇದಕ್ಕೆ? ರೇಖಾಗಣಿತ, ಅಂಕಗಣಿತ ಅಲ್ಲ. ಇದು ಯಾವ ತರ ಬಂದೈತಿ? ರೇಖಾಗಣಿತ, ಜಾಮಿಟ್ರಿ. ಯಾವ್ದ್ರಿ? ಜಾಮಿಟ್ರಿ. ಈ ಜಾಮಿಟ್ರಿ ಒಳಗೆ ನೀವು ಈ ಚಾರ್ಟ್ ಬಿಟ್ಟು ಬೇರೆ ಎಲ್ಲಿ ಹೋಗಕ್ ಹೋಗ್ಬೇಡ್ರಪ್ಪ. ಇಷ್ಟ ಬಂದೈತಿ ಕ್ವಶನ್. ಇದಕ್ಕೆ ನಾವೇನು? ಜಾಮಿಟ್ರಿ. ಲಘು ಕೋನ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ. ನೆಕ್ಸ್ಟ್ ಲಂಬ ಕೋನ ಅಂದ್ರೆ 90 ಡಿಗ್ರಿ. ನೆಕ್ಸ್ಟ್ ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿಂತ ಹೆಚ್ಚು. ಸರಳ ಕೋನ ಅಂದ್ರೆ ಎಷ್ಟ್ರಿ? 180 ಡಿಗ್ರಿ. ಎಷ್ಟ? 180 ಡಿಗ್ರಿ. ಇದು ಯಾವ ಚಾಪ್ಟರ್ ರೀ? ಸರಾಸರಿ. ಯಾವ ಚಾಪ್ಟರ್? ಸರಾಸರಿ. ಯಾವ ಚಾಪ್ಟರ್ ರೀ? ಸರಾಸರಿ. ಕ್ವಶನ್ ನಂಬರ್ 9 ಯಾವ ಚಾಪ್ಟರ್ ರೀ? ಸರಾಸರಿ. ಬರ್ತೈತಿ ಇಲ್ಲ ಬಿಡ್ಸಾಕ? ಕ್ವಶನ್ ನಂಬರ್ 10 ಯಾವ್ದಪ್ಪ ಅಂದ್ರೆ ಚಾಪ್ಟರ್ ದಶಮಾಂಶ. ಯಾವ್ದ್ರಿ? ದಶಮಾಂಶ, ಡೆಸಿಮಲ್. ನೆಕ್ಸ್ಟ್
ಇದು ಕೂಡ ಯಾವ ಚಾಪ್ಟರ್ ರೀ? ಶೇಕಡ. ಕ್ವಶನ್ ನಂಬರ್ 11 ಯಾವ ಚಾಪ್ಟರ್ ರೀ? ಶೇಕಡ. ಕ್ವಶನ್ ನಂಬರ್ 11 ಯಾವ ಚಾಪ್ಟರ್ ರೀ? ಶೇಕಡ. ಇಷ್ಟ ಬರೆದ್ರು ಸಾಕು ನಿಮ್ಗೆ ಗೊತ್ತಾಗ್ತದ. ಬರ್ತೈತಿಲ್ಲ ಇದು ಬಿಡ್ಸಕ. ಕ್ವಶನ್ ನಂಬರ್ 12 ಯಾವ ಚಾಪ್ಟರ್ ಅಂದ್ರ ಅನುಪಾತ. ಯಾವ್ದ್ರಿ? ಅನುಪಾತ, ಅಥವಾ ನಾವು ಪಾಲುಗಾರಿಕೆನೂ ಅನ್ಬೋದು. ಪಾಲುಗಾರಿಕೆ ಅಷ್ಟು ಡಿಫಿಕಲ್ಟ್ ಕ್ವಶನ್ ಇಲ್ಲ. ಇದಕ್ಕೆ ಯಾವ ಚಾಪ್ಟರ್ ಅನ್ನೋನು? ಅನುಪಾತ. ಯಾವ್ದ್ರಿ? ಅನುಪಾತ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್, ಕೆಲಸ ಮತ್ತು ಸಮಯ. ಕೆಲಸ ಮತ್ತು ಸಮಯ, ಟೈಮ್ ಅಂಡ್ ವರ್ಕ್ ಬರ್ದ್ರಿ. ನೆಕ್ಸ್ಟ್ ಕ್ವಶನ್ ಏನು ಇದಕ್ಕೆ? ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ. ಈ ಎಲ್ಲ ಕ್ವಶನ್ಸ್ ನೋಡ್ರೆ ನಂಗೆ ಏನ್ಸಾಯ್ತಂದ್ರೆ 4 ವರ್ಷ ಹಿಂದ, ಯಾವಾಗ್ರಿ? 4 ವರ್ಷದಿಂದ ನಿಮ್ ಸೀನಿಯರ್ಸ್ ಈ ಅಗ್ನಿವೀರ ಬರೋಕ್ಕಿಂತ ಪೈಲ, ಯಾವಾಗ್ರಿ? ಈ ಅಗ್ನಿವೀರ ಟೂರ್ ಆಫ್ ಡ್ಯೂಟಿ ಬರೋಕ್ಕಿಂತ ಮುಂಚೆ ಇತ್ಲ, ಆ ರೇಂಜಿಗೆ ಕ್ವಶನ್ ಪೇಪರ್ ಅದಾವ. ಹೋದ್ ಸಲದ ಕಂಪೇರ್ ಮಾಡ್ರೆ ಅಷ್ಟು ಡಿಫಿಕಲ್ಟ್ ಇಲ್ಲ. ನೆಕ್ಸ್ಟ್ ಯಾವ್ದ್ರಿ ಇದು? ಕ್ಷೇತ್ರ ಗಣಿತ, ಮೆನ್ಸುರೇಷನ್. ಯಾವ್ದ? ಮೆನ್ಸುರೇಷನ್, ಕ್ಷೇತ್ರ ಗಣಿತ. 15ನೇ ಕ್ವಶನ್ ಎಲ್ಲಿದೈತ್ರಿ? ಕ್ಷೇತ್ರ ಗಣಿತ. ಬರ್ದ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ರೀಸನಿಂಗ್. ಕ್ವಶನ್ ಏನದ ನೋಡ್ರಿ? ಅರೇಂಜ್. ಏನದ ರೀ? ಅರೇಂಜ್. ಅರೇಂಜ್ ಅಂದ್ರೆ ಏನ್ರಿ? ಹೊಂದಾಣಿಕೆ ಮಾಡೋದು. ಏನ್ ಮಾಡೋದ? ಹೊಂದಾಣಿಕೆ ಮಾಡೋದ. ಹೆಂಗಂದ್ರ ಡಿಕ್ಷನರಿ ಒಳಗೆ. ಹೆಂಗ್ರಿ? ಡಿಕ್ಷನರಿ ಒಳಗೆ. ನಾನು ನಿಮ್ಗೆ ಅವಾಗ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ತಿರ್ತೇನೆ ನೋಡ್ರಿ. ಮೊದಲೇದವ್ರು ಯಾರ್ರಿ? ಮುನ್ನ. ಯಾರ್ರಿ? ಮುನ್ನ. ಮೂರನೇದವ್ ಯಾರ್ರಿ? ಮುನ್ನಿ. ಇವ್ರಿಬ್ರು ಒಳಗ ಡಿಕ್ಷನರಿ ಒಳಗೆ ಹುಡುಕ್ಯಾಡ್ರೆ ಫಸ್ಟ್ ಯಾರು ಸಿಗ್ತಾರ್ರಿ? ಯಾಕಂದ್ರ ಇಲ್ಲಿ ಕಾಮನ್ ಏನೈತಿ? MU_N ಐತಿ. ಇಲ್ಲೂ ಕೂಡ ಕಾಮನ್ ಏನೈತಿ? MU_N ಐತಿ. ಅವೆಲ್ಲಾನು ಕ್ಯಾನ್ಸಲ್ ಮಾಡ್ರ ಎ ಅಂದ್ರೆ ಎಷ್ಟು? ನಂಬರ್ 1. I ಅಂದ್ರೆ ಎಷ್ಟ್ರಿ? 9. ಡಿಕ್ಷನರಿ ಒಳಗೆ ಫಸ್ಟ್ ಹುಡುಕ್ಯಾಡ್ರ ಯಾವ ಅಲ್ಫಾಬೆಟ್ ಸಿಗ್ತೈತಿ? ಎ ಸಿಗ್ತೈತಿ. ಯಾವ ಸಿಗ್ತೈತಿ? ಎ ಸಿಗ್ತೈತಿ. ಯಾವ ಸಿಗ್ತೈತಿ? ಎ. ತಿಳಿತೋ ಇಲ್ಲ? ನಾವ್ ಹೆಂಗ್ ಬೇಕಾದಂಗ್ ಬರಿಬಹುದು. ಫಸ್ಟ್ ಇದನ್ನ ಬರದ, ಇದನ್ನ ಲಾಸ್ಟ್ ಬರೋದನ್ನು ಕೂಡ ಡಿಕ್ಷನರಿ ಒಳಗೆ ಅರೇಂಜ್ಮೆಂಟ್ ಮಾಡಿದಾಗ ಫಸ್ಟ್ ಯಾವ್ದು ಬರ್ತೈತ್ರಿ? ಮುನ್ನ. ಯಾರು ಬರ್ತಾರ್ರಿ? ಮುನ್ನ. ಯಾರು ಬರ್ತಾರೋ? ಮುನ್ನ. ಇಲ್ಲೂ ಕೂಡ ಏನದ? ಹಂಗ್ ಕಾಮನ್ ಕೊಟ್ಟಿಲ್ಲ, ಎಲ್ಲ ಬೇರೆ ಬೇರೆ ಕೊಟ್ಟಾನ. ಏನ್ ಕೊಟ್ಟಾನ್ರಿ? ಎಲ್ಲ ಬೇರೆ ಬೇರೆ ಕೊಟ್ಟಾನ. F6. F6. A1 B2 C3 D4 E5 F6. F6. T20. T20. T ಅಂದ್ರೆ ಎಷ್ಟ್ರಿ? 20. T ಅಂದ್ರೆ ಎಷ್ಟ್ರಿ? 20. ನೆಕ್ಸ್ಟ್ D4. D4. R ಅಂದ್ರೆ ಎಷ್ಟ್ರಿ? 18. R ಅಂದ್ರೆ ಎಷ್ಟ್ರಿ? 18. R ಅಂದ್ರೆ ಎಷ್ಟ್ರಿ? 18. ನಾ ಹೇಳುತ್ತಿರತೈತಿ F ಅಂದ್ರ 6ನೇ ಅಕ್ಷರ. A1 B2 C3 D4 E5 F6. ಅದೇ ರೀತಿಯಾಗಿ ಫಸ್ಟ್ ಯಾವ್ದೈತಿ ಸಾಂದ? R. ಯಾವ್ದೈತಿ? R. R ಅನ್ನೋದು ಎಷ್ಟನೇ ಆಪ್ಷನ್? ಸಾರಿ, 4 ಅನ್ನೋದು ಎಷ್ಟನೇ ಆಪ್ಷನ್ ರೀ? 3ನೇ ಆಪ್ಷನ್. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಕಡೆ ಏನ್ ಬರ್ಬೇಕ್ರಿ? 3 ಬರ್ಬೇಕು. ಸೊ ಎಲ್ಲ ಕಡೆ 3 ಐತಿ, ಬಿಟ್ಟು ಬಿಡ್ರಿ. ಆ ನಂತರ ದೊಡ್ಡ ಯಾವ್ದೈತ್ರಿ ಇದ್ರೊಳಗ? 20. ದೊಡ್ಡ ಯಾವ್ದೈತಿ? 20. ಎಷ್ಟನೇ ಆಪ್ಷನ್ ರೀ? 2ನೇ ಆಪ್ಷನ್. ಎಷ್ಟನೇ ಆಪ್ಷನ್? 2ನೇ ಆಪ್ಷನ್. ಅಂದ್ರೆ ಲಾಸ್ಟ್ ಯಾವ್ದು ಬರ್ಬೇಕ್ರಿ? 2. ಲಾಸ್ಟ್ ಯಾವ್ದು ಬರ್ಬೇಕು? 2 ಬರ್ಬೇಕು. 2 ಇರ್ತಕ್ಕಂಥದ್ದು ಎಲ್ಲೈತಿ? ಆಪ್ಷನ್ ಎ. ಎಲ್ಲೈತಿ? ಆಪ್ಷನ್ ಎ. ನಾ ಹಿಂಗ ಹೇರ ಸಾಕು, ಎಲ್ಲ ಡೀಟೇಲ್ ಆಗಿ ಹೇಳ ಸ್ವಲ್ಪ. ಸರಿ, ಇಲ್ಲಿ ನೋಡ್ರಿ, ಇದ್ರೊಳಗ ನಾವು ಅರೇಂಜ್ಮೆಂಟ್ ಮಾಡತ್ತು. ಸಾಂದ್ ಯಾವ್ದೈತಿ? 4 ಐತಿ. ಎಷ್ಟನೇ ಆಪ್ಷನ್ ರೀ? 3ನೇ ಆಪ್ಷನ್. 4ಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದೈತಿ? 6. ಎಷ್ಟನೇ ಆಪ್ಷನ್ ರೀ? 1ನೇ ಆಪ್ಷನ್. ಎಷ್ಟನೇ ಆಪ್ಷನ್? 1ನೇ ಆಪ್ಷನ್. ಆ ನಂತರ 6ಕ್ಕಿಂತ ದೊಡ್ಡದು ಯಾವ್ದೈತಿ? 18. ಎಷ್ಟನೇ ಆಪ್ಷನ್ ರೀ? 4ನೇ ಆಪ್ಷನ್. ಎಷ್ಟನೇ ಆಪ್ಷನ್? 4ನೇ ಆಪ್ಷನ್. ಲಾಸ್ಟ್ ಯಾವ್ದ್ರಿ? 20. ಎಷ್ಟನೇ ಆಪ್ಷನ್? 2ನೇ ಆಪ್ಷನ್. ಅಂದ್ರೆ ಫಸ್ಟ್ ಯಾವ್ದು ಬರ್ಬೇಕ್ರಿ? 3ನೇ ಆಪ್ಷನ್. ನೆಕ್ಸ್ಟ್ ಯಾವ್ದು ಬರ್ಬೇಕು? 1ನೇ ಆಪ್ಷನ್. ನೆಕ್ಸ್ಟ್ ಯಾವ್ದು ಬರ್ಬೇಕ್ರಿ? 4ನೇ ಆಪ್ಷನ್. ನೆಕ್ಸ್ಟ್ ಯಾವ್ದು ಬರ್ಬೇಕ್ರಿ? 2ನೇ ಆಪ್ಷನ್. ಹೌದು ಇಲ್ಲ? ನಾವೀಗ 4 ಹೆಸರು ಹುಡುಕಾಡ್ಬೇಕಾಗೈತಿ. ಫಸ್ಟ್ ನಾವು ಡಿಕ್ಷನರಿ ಒಳಗೆ ಇವು 4 ಇಟ್ಕೊಂಡ್ ಕೂತಂದ್ರೆ ಫಸ್ಟ್ ಯಾವ ಸಿಗ್ತೈತಿ ನಮಗೆ? ಡಾರ್ಕ್. ಯಾವ ಸಿಗ್ತೈತಿ? ಡಾರ್ಕ್. ತಿಳಿತೋ ಇಲ್ಲೋ? ಇದು ಕ್ಲಿಯರ್ ಐತಿ? ನೆಕ್ಸ್ಟ್ ಹೋಗುನು. ಇದು ಪ್ರತಿ ಸಲನು ಬರ ಐತೆ ನಿಮ್ ಎಕ್ಸಾಮ್ದಾಗ. ಯಾವ್ದ ಕ್ವಶನ್ ಪೇಪರ್ ಬಿಡಿಸ್ರು ಇದು ಬರ ಐತಿಲ್ಲ ಡಿಕ್ಷನರಿ. ಇವಾಗ ನಾ ನಿಮ್ಗೆ ಲಾಸ್ಟಿಕ್ ನಂಬರ್ಗಳನ್ನ ಬೈಪಾಟ್ ಹಾಕ್ಸ್ತೇನೆ. A1 B2 C3 ಅದ ಏನೈತಿಲ್ಲ ಪರ್ಫೆಕ್ಟ್ ಮಾಡಿ ಕಳಿಸ್ತೇನೆ. ನೆಕ್ಸ್ಟ್ ಏನೈತಿ? ಕರಣ್. ಏನೈತಿ? ಕರಣ. ಸೊ ಇದಕ್ಕೆ ನಾವ್ ಏನಂತೀವಿ ಅಂದ್ರೆ ರ್ಯಾಂಕಿಂಗ್ ಆರ್ಡರ್ ಅಂತೀವಿ. ಏನಂತೀವಿ? ರ್ಯಾಂಕಿಂಗ್ ಆರ್ಡರ್. ಏನಂತೀವಿ? ರ್ಯಾಂಕಿಂಗ್ ಆರ್ಡರ್. ಇದು ನೋಡ್ರಿ ಏನೈತಿ ಕ್ವಶನ್. ಕರಣ್ 2ರಿಂದ 6ನೇ
ಮತ್ತು ಬಲದಿಂದ 5ನೇ ಸ್ಥಾನದಲ್ಲಿದ್ದಾನೆ. ಒಟ್ಟು ಎಷ್ಟು ಮಂದಿ? ಇಲ್ಲಿ ಕರಣ್ ಅಂತಕ್ಕಂಥವ ಹಿಂಗದಾನಪ್ಪ. ಹಿಂಗೊಂದು ಲೈನ್ ಐತಿ. ಏನೈತಿ? ಹಿಂಗೊಂದು ಲೈನ್ ಐತಿ. ಮಾತಾಡ್ಬೇಡ್ರು. ಹಿಂಗೊಂದು ಏನೈತಿ? ಒಂದ್ ಲೈನ್ ಐತಿ. ಇವಾಗ ನಾ ಹಿಂಗ್ ನಿತ್ತನಿಂದ ಇದಕ್ ನಾ ಏನಂತಂದ್ರೆ ನನ್ನ ರೈಟ್ ಸೈಡ್ ಅಂತೀನೋ. ರೈಟ್ ಸೈಡ್ ಅಂದ್ರೆ ಕಾಣೋದಾಗೇನ ಬಲಬದಿ. ಏನ್ರಿ? ಬಲಬದಿ. ನಾ ಈ ಕಡೆ ನಿತ್ತನಂದ್ರೆ ಇದಕ್ ನಾ ಏನಂತೀನೋ ಲೆಫ್ಟ್ ಸೈಡ್ ಅಂತೀನೋ. ಲೆಫ್ಟ್ ಸೈಡ್ ಅಂದ್ರೆ ಕಾಣೋದಾಗೇನ್ರಿ? ಎಡಬದಿ. ಏನಂತೀವಿ? ಎಡಬದಿ. ಏನಂತೀವಿ? ಎಡಬದಿ. ಯಾರ್ರಿ? ಕರಣ್. ಯಾರ್ರಿ? ಕರಣ್. ಕರಣ್ ಎಡದಿಂದ ಎಷ್ಟನೇ ಸ್ಥಾನದಾಗ ಅದಾನೋ? 6ನೇ ಸ್ಥಾನ. ಯಾವ ಸ್ಥಾನ ರೀ? 6ನೇ ಸ್ಥಾನ. ಎಕಡಿಂದ ರೀ? ಲೆಫ್ಟ್ ಸೈಡ್ ದಿಂದ. ಎಕಡಿಂದ? ಲೆಫ್ಟ್ ಸೈಡ್ ದಿಂದ ಎಷ್ಟನೇ ಸ್ಥಾನದಾಗ ಅದಾನೋ? 6ನೇ ಸ್ಥಾನ. ಬಲದಿಂದ ಎಷ್ಟನೇ ಸ್ಥಾನದಾಗ ಅದಾನ್ರಿ? 5ನೇ ಸ್ಥಾನ. ಎಷ್ಟನೇ ಸ್ಥಾನ ರೀ? 5ನೇ ಸ್ಥಾನ. ಎಷ್ಟನೇ ಸ್ಥಾನ ರೀ? 5ನೇ ಸ್ಥಾನ. ಎಷ್ಟನೇ ಸ್ಥಾನ ರೀ? 5ನೇ ಸ್ಥಾನ. ಈ ಕಡೆ ಎಷ್ಟು ಜನ ಅದಾರ್ರಿ? 6 ಜನ. ಈ ಕಡೆ ಎಷ್ಟು ಜನ ಅದಾರ್ರಿ? 5 ಜನ. ಸೊ ನಾವು ಕೌಂಟ್ ಮಾಡ್ಬೇಕಾದ್ರೆ ಈ ಕಡೆಯಿಂದನೂ ಇವ್ನ ಕೌಂಟ್ ಮಾಡ್ತೀವಿ, ಈ ಕಡೆಯಿಂದನೂ ಇವ್ನ ಏನ್ ಮಾಡ್ತೀವಿ? ಕೌಂಟ್ ಮಾಡ್ತೀವಿ. ಅಂದ್ರೆ ಎಷ್ಟ್ ಸಲ ಕೌಂಟ್ ಆಗೈತ್ರಿ? ಅವ್ನು 2 ಸಲ ಕೌಂಟ್ ಆಗೈತಿ. ಎಷ್ಟ್ ಸಲ ಕೌಂಟ್ ಆಗೈತಿ? 2 ಸಲ ಕೌಂಟ್ ಆಗೈತಿ. ಅದಕ್ಕೆ ಸ್ವಲ್ಪ ನಾವು ಶಾನ್ಯಾತನ ಮಾಡಿ ಏನ್ ಬರಿಬೇಕ್ರಿ? -1. ಯಾಕೆ ಬರಿಬೇಕ್ರಿ? -1. ಈ -1 ಯಾಕೆ ಮಾಡತ್ತ ಅನ್ನೋದು ಇಂಪಾರ್ಟೆಂಟ್. ಕರಣ್ ಅನ್ನ ಈ ಕಡೆಯಿಂದನೂ ಕ್ಯಾಲ್ಕುಲೇಷನ್ ಮಾಡತ್ತೀವಿ, ಅವಾಗ ಎಷ್ಟು ನಂಬರ್ ಬಂದನ್ರಿ? 6. ಈ ಕಡೆಯಿಂದನೂ ಕ್ಯಾಲ್ಕುಲೇಷನ್ ಮಾಡತ್ತನು, ಅವಾಗ ಎಷ್ಟು ನಂಬರ್ ಬಂದನ? 5. ಅಂದ್ರ ಅವ್ ಎಷ್ಟ್ ಸಲ ಕೌಂಟ್ ಆಗತ್ತನು? 2 ಸಲ ಅವ್ನ ತಲಿ ಏನಾಗೈತ್ರಿ? ಕೌಂಟ್ ಆಗೈತಿ. ಅವ್ನ ತಲಿ ಎಷ್ಟ್ ಸಲ ಕೌಂಟ್ ಆಗೈತಿ? 2 ಸಲ ಕೌಂಟ್ ಆಗೈತಿ. ಎಷ್ಟ್ ಸಲ ಕೌಂಟ್ ಆಗೈತ್ರಿ? 2 ಸಲ ಕೌಂಟ್ ಆಗೈತಿ. ಅವಾಗ ನಾವು ಒಂದು -1 ಮಾಡಿದ್ವಿ ಅಂದ್ರೆ ಎಷ್ಟು ಜನ ಸಿಗ್ತಾರ ನಮಗ? 6 5 ಎಷ್ಟ್ರಿ? 11. 11 1 ಅಂದ್ರೆ ಎಷ್ಟ್ರಿ? 10. ಎಷ್ಟ್ರಿ? 10. ಅಲ್ಲಿ ಎಷ್ಟ್ ಜನ ಅದಾರ ಅಂದ್ರ 10 ಜನ ಅದಾರ. ಎಷ್ಟ್ ಜನ ಅದಾರಿ? 10 ಜನ. ಈಗ ತಿಳಿತೋ ಇನ್ ಇನ್ನೊಮ್ಮೆ ಹೇಳ್ಬೇಕು. ಈ -1 ಯಾಕೆ ಮಾಡಿದ್ವು? ಅವಂದ ಡಬಲ್ ಸಲ ಕೌಂಟ್ ಆಗತ್ತಿತ್ತು. ಏನಾಗತ್ತಿತ್ರಿ? ಡಬಲ್ ಸಲ ಕೌಂಟ್ ಆಗತ್ತಿತ್ತು. ಅದಕ್ಕೆ ನಾವ್ ಏನ್ ಮಾಡಿದ್ವು? -1. ಒಂದ್ ಹಿಂಗ್ ಕೊಡ್ಬೋದು, ಅಥವಾ ಅದನ್ನ ಬಿಟ್ರೆ ಏನ್ ಕೊಡ್ತಾರಿ? ಈ ತರ ಕೊಡ್ತಾರ. ಅವಾಗ ನಾವು ಕಂಪಲ್ಸರಿ ಏನ್ ಮಾಡ್ಬೇಕ್ರಿ? -1. ಏನ್ ಮಾಡ್ಬೇಕು? -1. ಮೇಲಿಂದ ಇಷ್ಟನೇ ಸ್ಥಾನ, ಕೆಳಗಿಂದ ಇಷ್ಟನೇ ಸ್ಥಾನ ಅಂತ ಬಂದಾಗ ಏನ್ ಮಾಡ್ಬೇಕ್ರಿ? ಕಂಪಲ್ಸರಿ ಆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ಏನ್ ಮಾಡ್ಬೇಕು? -1. ಸಾಕು. C3 E5 I9 K11 O15 ನಾ ಏನೂ ಮಾಡಿಲ್ಲ. ಅವಕ್ಕೆ ಇರ್ತಕ್ಕಂಥ ನಂಬರ್ಗಳನ್ನ ಬರ್ದಿದ್ನು. ನೀವು ಹಂಗೇನ್ ಭಾಳ ಇದ್ ನೋಡಕ್ ಹೋಗ್ಬೇಡ್ರಿ. ನಂಬರ್ ಇವಾಗ ಬಯಾಟ್ ಮಾಡಿಸ್ತಾನೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟದರಿ? 2. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟದರಿ? 4. ಇಲ್ಲಿಂದ ಇಲ್ಲಿಗೆ ಎಷ್ಟದರಿ? 2. ಇಲ್ಲಿಂದ ಇಲ್ಲಿಗೆ ಏನದರಿ? 4. ಒಂದ್ಸಲ +2 ಆಗೈತಿ, ಇನ್ನೊಂದ್ಸಲ +4 ಆಗೈತಿ. +2 +4 ತಿಳಿಯಾದೈತಿಲ್ಲೋ? +2 +4 +2 +4 ಹೌದೋ ಇಲ್ಲೋ? ಮೊದಲೇ ಏನಾಗೈತಿ? +2 ಆಗೈತಿ, +4 +2 +4. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವ್ ಇವಾಗ? +2 ಮಾಡಿದ್ವು ಅಂದ್ರ ಯಾವ್ದು ಬರ್ತದ ರೀ? 17 ಬರ್ತದ. ಯಾವ್ದು ಬರ್ತದ? 17. P ಅಂದ್ರ 16, Q ಅಂದ್ರೆ ಎಷ್ಟ್ರಿ? 17. ಇಲ್ಲಿ ಎಷ್ಟನೇ ಅಕ್ಷರ ಬರ್ತದ್ರಿ? Q ಬರ್ತದ. ಎಷ್ಟನೇ ಆಪ್ಷನ್ ರೀ? C. ಯಾವ್ದ? ಸಿ. ಯಾವ್ದ? ಸಿ. ತಿಳಿತೋ ಇಲ್ಲೋ? ಮೊದಲನೇ ಸಲ ಏನಾಗೈತ್ರಿ? +2. ಎರಡನೇ ಸಲ ಏನಾಗೈತಿ? +4 +2 +4 +2. ಇದು ಯಾವ ಚಾಪ್ಟರ್ ಅಂದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಯಾವ್ದ್ರಿ? ಕೋಡಿಂಗ್ ಅಂಡ್ ಡಿಕೋಡಿಂಗ್. ಏನ್ ಕೊಟ್ಟಾರ ಅಂದ್ರ SMGTAL ಅನ್ನೋದ ಬೂಸ್ಟ್ ಯುವರ್ ಹೆಲ್ತ್ ಅಂತ ಕೊಟ್ಟಾರ. ಸಾರಿ, ಹೆಲ್ತ್ ಈಸ್ ವೆಲ್ತ್ ಅಂತ ಕೊಟ್ಟಾರ. ಏನ್ ಕೊಟ್ಟಾರ್ರಿ? ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್ ಅಂತ ಕೊಟ್ಟಾರ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್. SMGTAL ಅಂದ್ರೆ ಏನ್ರಿ? ಹೆಲ್ತ್ ಈಸ್ ವೆಲ್ತ್ ಅಂತ ಕೊಟ್ಟಾರು. ನೆಕ್ಸ್ಟ್ ನಮಗೇನ್ ಕೊಟ್ಟಾರ ಅಂದ್ರ ಬೂಸ್ಟ್ ಯುವರ್ ಹೆಲ್ತ್. ಏನ್ ಕೊಟ್ಟಾರಿ? ಬೂಸ್ಟ್ ಯುವರ್ ಹೆಲ್ತ್. ಏನ್ ಕೊಟ್ಟಾರಿ? ಬೂಸ್ಟ್ ಯುವರ್ ಹೆಲ್ತ್. ಬೂಸ್ಟ್ ಯುವರ್ ಹೆಲ್ತ್ ಅಂದ್ರೆ ಏನಂತ ಕೊಟ್ಟಾರಿ? OVALP ಅಂತ ಕೊಟ್ಟಾರ. ಏನ್ ಕೊಟ್ಟಾರಿ? ನಾ ಇದು ಬರ್ದಿದ್ ಕರೆಕ್ಟ್ ಐತಿ ನೋಡ್ರಿ ಒಂದ್ಸಲ. SMGTAL ಐತಿ. SMGTAL ಐತಿ. ನೆಕ್ಸ್ಟ್ ಏನೈತಿ? OVALP ಅಂತ ಕೊಟ್ಟಾರ. ನೆಕ್ಸ್ಟ್ ನಮ್ಗೆ ಏನ್ ಕೇಳಾರು? ಹೆಲ್ತ್ ಅಂದ್ರೆ ಏನ್ ಕೇಳಾರ? ಏನ್ ಕೇಳಿದಾರ್ರಿ? ಹೆಲ್ತ್ ಅಂದ್ರೆ ಏನಂತ ಕೇಳಿದಾರ. ಒಂದ್ಸಲ ಸಮಾಧಾನ ನೋಡುತ್ತಮ್ಮ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳೋ ಬದ್ಲಿ ಅವ್ರು ಏನಂತ ಹೇಳತ್ತಾರ ಅಂದ್ರೆ ರೀ SMGTAL ಅಂತ ಹೇಳತ್ತಾರು. ನೆಕ್ಸ್ಟ್ ಬೂಸ್ಟ್ ಯುವರ್ ಹೆಲ್ತ್ ಅಂತ ಹೇಳೋ ಬದ್ಲಿ
OPALP ಅಂತ ಹೇಳತ್ತಾರ. ಆ ನಂತರ ನಮಗೆ ಏನು ಕೇಳಿದಾರ್ರಿ, ಹೆಲ್ತ್ ಅಂದ್ರೆ ಏನಂತ ಕೇಳ. ಹೆಲ್ತ್ ಅಂದ್ರೆ ನಾವ್ ಏನ್ ಅಂತೀವಿ ಅಂತ ಕೇಳಿದಾರೆ. ಅವಾಗ ನಾವ್ ಏನ್ ನೋಡ್ಬೇಕಂದ್ರೆ ಇವೆರಡು ತರ ಕಾಮನ್ ಯಾವ್ದೈತಿ, ಇಲ್ಲೂ ಹೆಲ್ತ್ ಐತಿ, ಇಲ್ಲೂ ಕೂಡ ಏನೈತಿ, ಹೆಲ್ತ್ ಐತಿ. ಎರಡು ಕಡೆ ಹೆಲ್ತ್ ಬಿಟ್ರೆ ಮತ್ತೆ ಏನಾರು ಕಾಮನ್ ಐತಿ, ಅವ್ ಹೆಲ್ತ್ ಅನ್ನೋದು ಬಿಟ್ರೆ ಮತ್ತೆ ಏನಾರು ಕಾಮನ್ ಐತಿ ಹಂಗ. ಓಕೆ, ಇವೆರಡು ತರ ಕಾಮನ್ ಏನೈತಿ, AL. ಸೊ ಹೆಲ್ತ್ ಅಂದ್ರೆ ಏನ್ರಿ, AL. ಹೆಲ್ತ್ ಅಂದ್ರೆ ಏನ್ರಿ, AL. ತಿಳಿತೋ ಇಲ್ಲ? ಇವೆರಡು ತರ ಕಾಮನ್ ಏನೈತಿ, ಹೆಲ್ತ್. ನಾವ್ ಏನ್ ಕಂಡಿಬೇಕು ಇವಾಗ, ಹೆಲ್ತ್ ಕಂಡಿಬೇಕು. ಏನ್ ಕಂಡಿಬೇಕ್ರಿ, ಹೆಲ್ತ್. ಏನ್ ಕಂಡಿಬೇಕು, ಹೆಲ್ತ್. ಸೊ ಹೆಲ್ತ್ ಇಲ್ಲೂ ಐತಿ, ಇಲ್ಲೂ ಐತಿ. ಇಲ್ಲಿ ಮತ್ತೆ ಇಲ್ಲಿ ಹೆಲ್ತ್ ಅನ್ನೋದು ಬಿಟ್ರೆ ಬೇರೆ ಏನಾರು ಕಾಮನ್ ಐತೇನ, ಇಲ್ಲ. ಅದೇ ರೀತಿಯಾಗಿ ಎರಡು ಕಡೆ ಕಾಮನ್ ಇರೋದು ಯಾವ್ದೈತಿ, AL. ಯಾವ್ದೈತಿ, AL. ಸೊ ಹೆಲ್ತ್ ಅಂದ್ರೆ ಏನ್ರಿ, AL. ಹೆಲ್ತ್ ಅಂದ್ರೆ ಏನ್ರಿ, AL. ಇದು ಪ್ಯಾಟರ್ನ್ ತಿಳಿತು? ಕ್ವಶನ್ ಇದು ಬಂದೈತಿ. ಇದನ್ನ ಬಿಟ್ಟು ಏನ್ ಕೊಟ್ಟಿರ್ತಾರೆ, ABCD ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೋ, ABCD. ನಿನ್ನೆ ಕ್ವಶನ್ ಪೇಪರ್ ನೋಡಿರಿ ಇಲ್ಲ? Which number is 13th from the left? 13th from the left is 13th from the left. ಈ ಸಿರೀಸ್ ಒಳಗ ಈ ಕಡೆ ಹೋದ್ರೆ ಏನಂತೀವಿ ನಾವ, ರೈಟ್ ಸೈಡ್ ಅಂತೀವಿ. ಈ ಕಡೆ ಬಂದ್ರೆ ಏನಂತೀವಿ, ಲೆಫ್ಟ್ ಸೈಡ್ ಅಂತೀವಿ. ಏನಂತೀವಿ, ಲೆಫ್ಟ್ ಸೈಡ್. ಅವ್ರೇನ್ ಕೇಳಿದ್ರೆ ಲೆಫ್ಟ್, ಎಡದಿಂದ. ಯಾಕಡಿಂದ ರೀ, ಎಡದಿಂದ 13ನೇ ಸಂಖ್ಯೆ ಯಾವ್ದು ಕೇಳ್ಯಾರ. ಸೊ 1 2 3 4 5 6 7 8 9 10 11 12 13. ಸೊ 13ನೇ ಸಂಖ್ಯೆ ಯಾವ್ದ್ರಿ, 1. 13ನೇ ಸಂಖ್ಯೆ ಯಾವ್ದ, 1. ಇದಕ್ಕೆ ಯಾವ್ದಾರಿ ಸಿಲೆಬಸ್ ಅಥವಾ ಚಾಪ್ಟರ್ ಅಂತ ಹೇಳಕ್ ಬೇಡ. ಮುಗೀತಲ್ಲ. ಆಲ್ಮೋಸ್ಟ್ ಇವತ್ತು ನಿಮ್ಮ 20 ತಿಳಿದಾವ ಅನ್ನೋರು ಎಷ್ಟು ಜನ ಅದ್ರ ಕೈ ಎತ್ರಿ. 20 ಲೆಕ್ಕ 20 ತಿಳಿದಾವ ಅನ್ನೋದು, 20 ಲೆಕ್ಕ 20 ತಿಳಿದಾವು. ಸರಿ.